ಓದ್ತಾ ಇದ್ದಾರೆ, ಯಾರು ಹೀರೋ ವರ್ಕ್ ಮಾಡ್ತಾರೆ ಇವ್ರ ಜೊತೆ, ಆ್ಯಕ್ಟಿಂಗ್ ಬರುತ್ತೋ ಇಲ್ಲ ಗೊತ್ತಿಲ್ಲ. 6 ಮಂತ್ಸ್ ಯಾರೂ ಫೋನೇ ಮಾಡಿಲ್ಲ ನನಗೆ. ಟಕ್ಕಂತ ಕಟ್ ಮಾಡಿದ್ರೆ 5 days later ಐ ಆಮ್ ರೀಡಿಂಗ್ ಇನ್ ದ ನ್ಯೂಸ್ ಪೇಪರ್ ದ್ಯಾಟ್ ದ ಮೂವಿ ನನ್ನ ದರ್ಶನ್ ಅವ್ರ ಜೊತೆ ಯಾವ ಸಿನಿಮಾ ಸೈನ್ ಮಾಡಿದ್ದೆ ಅದಕ್ಕೆ ಬೇರೆ ಹೀರೋಯಿನ್ ಹಾಕೊಂಡ್ಬಿಟ್ಟಿದ್ದಾರೆ. ತುಂಬ ಬೇಜಾರಾಯಿತು, ತುಂಬ ಹತ್ತಿದೆ. ಆ್ಯಂಡ್ ಹೀಲ್ಸ್ ಹಾಕ್ಕೊಂಡೆ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಓ ವಾವ್, ಅಪ್ಸರೆ ಥರ ಅಮೇಝಿಂಗ್ ಥರ ಇರುತ್ತೆ. ಬಟ್ ಆ ಒಂದು ಹುಡುಗನ ಥರ ವಾಕ್ ಮಾಡ್ತಾ ಇದ್ದದ್ದು, ಯಾವುದೋ ಫೆಮಿನಿಟಿ ಇಲ್ಲ, ಏನೂ ಇಲ್ಲ. ಸೊ ಐ ವಾಸ್ ಲೈಕ್ ಓಕೆ, ಇದಕ್ಕೂ ನನಗೂ ಏನೋ ಸಂಬಂಧ ಇಲ್ಲ. ಐ ವಿಲ್ ಗೋ ಬ್ಯಾಕ್ ಟು ಡೂಯಿಂಗ್ ಮೈ ಸ್ಪೋರ್ಟ್ಸ್. 5-6 months ದ ಡೈರೆಕ್ಟರ್ ಫಾಲೋಡ್ ಮೈ ಮದರ್ ಆ್ಯಂಡ್ ಫಾಲೋಡ್ ಅಪ್ ವಿತ್ ಮೈ ಮದರ್ ದಟ್ ಇದು ಮಾಡಲೇಬೇಕು. ಹಂಬ್ಲೆಸ್ಟ್ ಪರ್ಸನ್ ದಟ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ನಾನು ಇವತ್ತು ಅವ್ರಿಗೆ ಮೀಟ್ ಮಾಡಿದ್ದೀನಿ ಅಂದರೆ 2 ದಿನ ಆದಮೇಲೆ ನಾನು ಅವ್ರ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ರುಮಾಯಲ್ ಆಗಲಿ, ಇಲ್ಲಾಂದರೆ ನಾಚಿಕೆ ಪಡೋದಾಗಲಿ, ಇಲ್ಲಾಂದರೆ ಒಂದು ಡೈಲಾಗ್ ಡೆಲಿವರಿ ಆಗಲಿ, ಪ್ರತಿಯೊಂದು ಶಾರ್ಟ್ ಹೇಳ್ಕೊಟ್ಟಿದ್ದಾರೆ ನನಗೆ. ಬಿಕಾಸ್ ಪ್ರಾಬಬಲಿ ಬಹುಶಃ ನನ್ನ ಹೈಟ್ ಜಾಸ್ತಿ ಇರೋದ್ರಿಂದ, ನಾನು ಉದ್ದ ಇರೋದ್ರಿಂದ ಮೇ ಬಿ ಇನ್ಸ್ಟೆಂಟ್ ರೆಕಗ್ನಿಷನ್ ಆಗುತ್ತೆ. ಸೊ ಪೀಪಲ್ ಲೈಕ್ ಲುಕಿಂಗ್ ಎಟ್ ಮಿ. ಆಮ್ ಲೈಕ್ ಅಯ್ಯೋ ಮಕ್ಕದಲ್ಲಿ ಏನೋ ಆಗಿದೆಯಾ ಏನು. ನಾನು ಯಾವತ್ತೂ ಯಾರಿಗೂ ಏನೋ ಜಸ್ಟಿಫಿಕೇಶನ್ ಕೊಡಬೇಕು ಅಂತ ಅವತ್ತು ಇರಲಿಲ್ಲ, ಇವತ್ತು ಇಲ್ಲ, ನಾಳೆನೂ ಇರಲ್ಲ. ಯಾರಿಗೆ ಅರ್ಥ ಆಗಬೇಕು ಅದಾಗೋಗಿದೆ. ಯಾರಿಗೆ ಗೊತ್ತಿತ್ತು ಅವ್ರಿಗೂ ಅವತ್ತೇ ಗೊತ್ತಿತ್ತು ಏನಾಗಿದೆ, ಏನಾಗಬೇಕು ಅಂತ. ಲಿಟ್ರಲಿ ಲುಕ್ taller than anybody, like 6'3", 6'4" ಕಾಣಿಸ್ಬಿಡ್ತಾ ಇದೆ. ಸೊ ದ್ಯಾಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ನಂದಿನಿ ವಿತ್ ಹಿಮ್. ದಟ್ ವಿ ಕೂತ್ಕೊಂಡು, ಬಿಕಾಸ್ ಹೀಲ್ಸ್ ಹಾಕೊಂಡಿದ್ದೆ ಅಂತ ಕೂತ್ಕೊಂಡು ಫೋಟೋ ಸೆಷನ್ ಮಾಡಿದ್ವಿ ನಾವು ಅವತ್ತು. ನೀವು ಸ್ಟಾರ್ಟಿಂಗು ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿ ಮುಖಾಂತರ ಶುರು ಮಾಡ್ತೀರಾ ನಿಮ್ಮ ಜರ್ನಿ. ಸೊ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಗೊತ್ತಿರೋದಂದರೆ, ರಾಗಿಣಿ ಒಬ್ಬರು ಆ್ಯಕ್ಟ್ರೆಸ್ಸು. ಅಂದರೆ ಸ್ಟಾರ್ಟಿಂಗ್ ನೀವು ಮೂವಿ ಮಾಡ್ಬೇಕಾದ್ರೆ ನಾವು ಸ್ಕೂಲ್ ಡೇಸಲ್ಲಿ ಇದ್ವಿ. ಸೊ ಅವಾಗೆಲ್ಲ ಏನು ಅಂದ್ಕೊಂಡಿದ್ವಿ, ಫಸ್ಟ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಇವ್ರು ಕನ್ನಡದವ್ರೆ, ಕನ್ನಡ ನೀಟಾಗಿ ಪ್ರೊನೌನ್ಸ್ ಮಾಡ್ತಾರೆ, ಮಾತಾಡ್ಬೇಕಾದ್ರೂ ಎಲ್ಲೂ ಬೇರೆ ಅನಿಸ್ತಿಲ್ಲ ಅಂದು ನಾವು ಅಂದ್ಕೊಂಡಿದ್ವಿ. ಬಟ್ ನೀವು ನೋಡಿದ್ರೆ ನಾರ್ತಿಂದ ಇಲ್ಲಿ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ ಇಂಡಸ್ಟ್ರೀಲಿ ಇಷ್ಟು ವರ್ಷ ನೀಟಾಗಿ ಸರ್ವೈವ್ ಹಾಕೊಂಡು ಬಂದಿದ್ದೀರಾ. ಸೊ ಹೆಂಗೆ ಚಾನ್ಸ್ ಸಿಕ್ತು, ಅದಕ್ಕೂ ಮೊದಲೇ ಏನು ಮಾಡ್ತಿದ್ರಿ ಅನ್ನೋದನ್ನು ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಆದ್ದರಿಂದ ನಾನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ತುಂಬ ಒಳ್ಳೆ ರೀತಿಯಾದ ಒಂದು ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ದಟ್ ಐ ವಿಲ್ ಬಿ ಎನ್ ಆ್ಯಕ್ಟರ್. ಆ್ಯಂಡ್ ನನ್ನ ನಾರ್ತ್ ಇಂಡಿಯನ್ ಇರೋದ್ರಿಂದ ಐ ಕಮ್ ಫ್ರಮ್ ಜಲಂಧರ್. ನನ್ನ ಅಪ್ಪ ಇಂಡಿಯನ್ ಆರ್ಮಿಯಲ್ಲಿ ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರದ್ದು ಲಾಸ್ಟ್ ಪೋಸ್ಟಿಂಗ್ ಬ್ಯಾಂಗ್ಳೂರಲ್ಲಿತ್ತು. ಸೊ ನಮಗೆ ಆ್ಯಕ್ಚುಲಿ ಇವಾಗ ಲಾಟ್ ಆಫ್ ನಾರ್ತ್ ಇಂಡಿಯನ್ಸ್ ಸದ್ಯಕ್ಕೆ, ನಾಟ್ ರೈಟ್ ನಾವು, ಬಟ್ ಇದೇ ಒಂದು ಸಿಚುವೇಶನ್ ನೀವು 10 ವರ್ಷ ಮುಂಚೆ ಮಾತಾಡಿದ್ರೆ ಯಾರೂ ಗೊತ್ತಿರಲಿಲ್ಲ ದಟ್ ಸೌತ್ ಇಂಡಿಯನ್ ಇಸ್ ಸಚ್ ಅ ಬಿಗ್ ಟೆರಿಟರಿ. ಜಸ್ಟ್ ಇದು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಅಂತ ಗೊತ್ತಿತ್ತು. ಆಮೇಲೆ ಒಂದು ಚೆನ್ನೈ ಮಾತ್ರ ಗೊತ್ತಿತ್ತು ದಟ್ ಒಂದು ಸ್ವಲ್ಪ ಓಕೆ ಸೌತಲ್ಲಿ ಈ ಥರ ಒಂದಿದೆ, ಇಷ್ಟೊಂದು ಭಾಷೆಗಳು, ಇಷ್ಟೊಂದು ಕಲ್ಚರ್ಸ್, ಇಷ್ಟೊಂದು ಲ್ಯಾಂಗ್ವೇಜಸ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾರ್ತ್ ಅವ್ರಿಗೆ ಸೌತ್ ಗೊತ್ತಿರಲಿಲ್ಲ, ಸೌತ್ ಅವ್ರಿಗೆ ನಾರ್ತ್ ಗೊತ್ತಿರಲಿಲ್ಲ. ಇಟ್ ವಾಸ್ ಜಸ್ಟ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ ಅಷ್ಟಿತ್ತು. ಅಷ್ಟು ನಾಲೆಜ್ ಇರಲಿಲ್ಲ. ಆ್ಯಂಡ್ ಅದೇ ಥರ ಐ ಆಲ್ಸೋ ವಾಸ್ ಅನದರ್ ಪರ್ಸನ್ ಹೂ ವುಡ್ ಕಮ್ ಫ್ರಮ್ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಕಮ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನನ್ನ ಎನ್ವೈರ್ಮೆಂಟಲ್ಲಿ ಏನನ್ನ ಜಸ್ಟ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮಾತಾಡ್ತಾ ಇದ್ವಿ ನಾವು, ಬಿಕಾಸ್ ನಮ್ಮ ಮನೇಲಿ ನಾವು ಹಿಂದಿ ಮಾತಾಡ್ತೀವಿ ಆ್ಯಂಡ್ ಇಂಗ್ಲೀಷ್ ಇಸ್ ಅ ವೆರಿ ಜೆನ್ರಿಕ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಬಂದ ತಕ್ಷಣ ಐ ವಾಸ್ ಮೇಜರ್ಲಿ ಇನ್ ಟು ಸ್ಪೋರ್ಟ್ಸ್ ಆಲ್ ಮೈ ಲೈಫ್. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆಡ್ಕೊಂಡ್ಬಂದ್ವಿ, ಬಿಕಾಸ್ ಮೈ ಫಾದರ್ ವಾಸ್ ಇನ್ ದಿ ಇಂಡಿಯನ್ ಆರ್ಮಿ. ಆ್ಯಂಡ್ ಅಲ್ಲಿ ನಮಗೆ ಎಕ್ಸ್ಪೋಜರ್ ಏನಂದರೆ NCC ಆಗಲಿ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಗಲಿ, ಅಡ್ವೆಂಚರ್ ಸ್ಪೋರ್ಟ್ಸ್ ಆಗಲಿ, ಆ ಒಂದು ಎಕ್ಸ್ಪೋಜರ್ ತುಂಬ ಜಾಸ್ತಿ ಇತ್ತು. ಸೊ ಅದೇ ಥರ ಬೆಳೆಸ್ಕೊಂಡ್ಬಂದಿದ್ವಿ ನಾವು. ತುಂಬ ಆರ್ಮಿ ಸ್ಕೂಲ್ಸಲ್ಲಿ ಓದಿದ್ದೀವಿ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ಸಲ್ಲಿ ಓದಿದ್ದೀವಿ. ಆ್ಯಂಡ್ ಬಹುಶಃ ನಾನು ಐ ಥಿಂಕ್ ಆಲ್ಮೋಸ್ಟ್ 10 to 12 ಸ್ಕೂಲ್ಸಲ್ಲಿ ಓದಿದ್ದೀನಿ. ಐ ಹ್ಯಾವ್ ಡನ್ ವೇರಿಯಸ್ ಸಿಟೀಸಲ್ಲಿ, ವೇರಿಯಸ್ ಸ್ಟೇಟ್ಸಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದಾಗ ಐ ಥಿಂಕ್ ಐ ವಾಸ್ ಇನ್ ಕಂಪ್ಲೀಟಿಂಗ್ ದಿ 11th standard ಆ್ಯಂಡ್ 12th ಹೋಗ್ತಾ ಇದ್ದೆ ನಾನು. ಆವಾಗ ಸ್ಪೋರ್ಟ್ಸ್ ಆಡ್ತಾ ಒಂದಿನ there's ಪ್ರಸಾದ್ ಬಿದಪಾಜಿ who was doing a show. ಅವ್ರು ನಮ್ಮ ಅಪ್ಪಗೆಲ್ಲೋ ಮೀಟ್ ಮಾಡಿ ಹೇಳಿದ್ರು ದಟ್ your girl has a lot of potential, ಅವ್ರಿಗೊಂದು ಸ್ವಲ್ಪ ಮಾಡಲಿಂಗ್ ಯಾಕೆ ಟ್ರೈ ಮಾಡಬಾರ್ದಾ. ಆ್ಯಂಡ್ ನನಗೆ ತುಂಬ ಶಾಕ್ ಆಯಿತು. ಯಾಕಂದರೆ ಐ ವಾಸ್ ಲೈಕ್, ನಾನು ಫಸ್ಟ್ ಟೈಮ್ ಅವ್ರು ನನ್ನನ್ನು ನೋಡಿದಾಗ ನಾನು ಬಾಸ್ಕೆಟ್ಬಾಲ್ ಜರ್ಸಿಯಲ್ಲಿದ್ದೆ. ನಾನು ಶಾರ್ಟ್ಸು, ಟೀ ಶರ್ಟು, ಶೂಸಲ್ಲಿ ಫುಲ್ ಮಣ್ಣು ಮೇಲಿಂದ ಕೆಳಗಡೆ. ಸೊ ಇಟ್ ವಾಸ್ ನಾಟ್ ಲೈಕ್ ಅ ಬ್ಯೂಟಿ ಸಿಚುವೇಶನ್ ವೇರ್ ನಾನೊಂದು ತುಂಬ ಒಳ್ಳೆ ಗೀಕಪ್ ಮಾಡಿಕೊಂಡು ಆ ಥರ ಕೂತಿದ್ದೀನಿ ಅಂತ ಇರಲಿಲ್ಲ. ಬಟ್ ಈ ಸಾ ಸಮ್ ಪೊಟೆನ್ಷಿಯಲ್. ಈ ಸೈಡ್ ವೈ ನಾಟ್ ಟ್ರೈ ಮಾಡಿ, ಒಂದು ಮಾಡೆಲ್ ಲಾಂಚ್ ಮಾಡ್ತೀವಿ ನಾವು ಎವ್ರಿ ಇಯರ್, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮೈ ಮದರ್ ವಾಸ್ ಲೈಕ್ ಓಕೆ ವೈ ನಾಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ. ಸೊ ಆ ಒಂದು ವೇಳೆ ಒಂದು ಸ್ವಲ್ಪ 3-4 ದಿನ ಟ್ರೈನಿಂಗ್ ತಗೊಂಡು
ಒಂದು ಮಾಡೆಲ್ ಹಂಟ್ ಥರ ಮಾಡಿದ್ವಿ. ಇವಾಗ ತುಂಬ ದೊಡ್ಡ ಮಟ್ಟಿಗೆ ಆಗಿದೆ ಅದು, ಬಟ್ ಆವಾಗ ತುಂಬ ಒಂದು ಜಸ್ಟ್ 10-12 ಗರ್ಲ್ಸ್ 10-12 ಬಾಯ್ಸ್ ಆ ಥರ. ಸೊ 2-3 ದಿನ ಅವ್ರ ಜೊತೆ ಟ್ರೈನಿಂಗ್ ತಗೊಂಡು ನಾನು ಒಂದು ಮಾಡೆಲ್ ಲಾಂಚ್ ಅಂತ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಬ್ಲ್ಯಾಕ್ ಕಾಕ್ಟೇಲ್ ಡ್ರೆಸ್ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಕೂದಲನ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಕೋಮ್ ಮಾಡಿ, ಒಂಚೂರು ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಆ್ಯಂಡ್ ಹೀಲ್ಸ್ ಹಾಕ್ಕೊಂಡೆ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಆ್ಯಂಡ್ ನಾನೇನು ಅನ್ಕೊಂಡೆ, ಓ ಮೈ ಗಾಡ್ ಅಮೇಝಿಂಗ್, ಮಿಸ್ ಯೂನಿವರ್ಸ್ ಥರ ಕಾಣಿಸ್ತಾ ಇದ್ದೀನಿ, ಇಟ್ ವಿಲ್ ಬಿ ಸೋ ಗುಡ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಓ ವಾವ್ ಅಪ್ಸರೆ ಥರ ಅಮೇಝಿಂಗ್ ಥರ ಇರುತ್ತೆ. ಬಟ್ ಅದನ್ನು ಕಟ್ ಮಾಡಿ ನೋಡಿದ್ರೆ 1-2 ದಿನ ಆದಮೇಲೆ ಫೋಟೋ CDs ಎಲ್ಲ ಕೊಡ್ತದೆ. ಅವಾಗ CDs ಇತ್ತು. ಆ್ಯಂಡ್ ಆ CDಯಲ್ಲಿ ಫೋಟೋಸ್ ಮತ್ತು ವಾಕ್ ವಿಡಿಯೋ ಎಲ್ಲ ನೋಡಿದ್ರೆ ಒಳ್ಳೆ ಹಾರೆಬಲ್ ಅಂದರೆ ಅದಕ್ಕಿಂತ ಯಾವುದೂ ಹಾರೆಬಲ್ ಇರಲಿಲ್ಲ. ಲೈಕ್ ಆ ಒಂದು ಹುಡುಗನ ಥರ ವಾಕ್ ಮಾಡ್ತಾ ಇದ್ದದ್ದು, ಯಾವುದೋ ಫೆಮಿನಿಟಿ ಇಲ್ಲ, ಏನೂ ಇಲ್ಲ. ಸೊ ಐ ವಾಸ್ ಲೈಕ್ ಓಕೆ, ಇದಕ್ಕೂ ನನಗೂ ಏನೋ ಸಂಬಂಧ ಇಲ್ಲ, ಐ ವಿಲ್ ಗೋ ಬ್ಯಾಕ್ ಟು ಡೂಯಿಂಗ್ ಮೈ ಸ್ಪೋರ್ಟ್ಸ್ ಅಂತ ಅಲ್ಲೇ ಮುಗೀತು. ಬಟ್ ಅದನ್ನು ನಾನು ಐ ವಾಸ್ ಲೈಕ್ ಓಕೆ, ವಾಟ್ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಿಂದಾನೇ ನಮ್ಮ ಅಪ್ಪ ಅಮ್ಮ ಅದೇನು ಹೇಳ್ಕೊಂಬಂದಿರೋದಂದರೆ, ಏನಾದರೂ ಟ್ರೈ ಮಾಡ್ತೀರಾ ಅಂದರೆ ಅದರ 100% ಎಫರ್ಟ್ ಹಾಕೋಬೇಕು. ಫೇಲಿಯರ್ ಆಗುತ್ತಾ ಸಕ್ಸಸ್ ಆಗುತ್ತಾ ಅದು ನಮ್ಮ ಕೈಯಲ್ಲಿಲ್ಲ. ಸೊ ಜಸ್ಟ್ ಗಿವ್ ಇಟ್ ಅ ಟ್ರೈ. ಸೊ ದಿಸ್ ಮಾಡೆಲ್ ಲಾಂಚ್ ವಾಸ್ ಅ ಟ್ರೈ. ಅದಾದಮೇಲೆ ನಾನು ಟ್ರೈನಿಂಗ್ ತೊಗೊಂಡೆ, ನಾನು ಟ್ರೈನಿಂಗ್ ಮಾಡಿದೆ ವಿತ್ ಮೈ 12th ಸ್ಟ್ಯಾಂಡರ್ಡ್. ಸ್ವಲ್ಪ ಟ್ರೈನಿಂಗ್ ತೊಗೊಂಡು 1-2 ಶೋಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ. ಅದಾದಮೇಲೆ ಐ ಪಾರ್ಟಿಸಿಪೇಟೆಡ್ ಇನ್ ದ ಮಿಸ್ ಇಂಡಿಯಾ ಸೌತ್. ಆ್ಯಂಡ್ ಟು ಮೈ ಲಕ್ ಅಲ್ಲಿ ಮಿಸ್ ಇಂಡಿಯಾ ಸೌತ್ ಗೆದ್ದೆ ನಾನು. ಆ್ಯಂಡ್ ಐ ಥಿಂಕ್ ಬೈ ದಿಸ್ ಟೈಮ್ I had completed my 12th ಸ್ಟ್ಯಾಂಡರ್ಡ್. ಆ್ಯಂಡ್ ಈ ಮಿಸ್ ಇಂಡಿಯಾ ಸೌತ್ ಆದಮೇಲೆ ಐ ವಾಸ್ ಲೈಕ್ ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ ಮಿಸ್ ಇಂಡಿಯಾ ಸೌತ್ ಆದಮೇಲೆ ನೀವು ನೆಕ್ಸ್ಟ್ ಮೇನ್ ಮಿಸ್ ಇಂಡಿಯಾ ಪ್ಯಾಜೆಂಟ್ಗೆ ಹೋಗಬೇಕು. ಅಷ್ಟರಲ್ಲಿ ಮಿಸ್ ಇಂಡಿಯಾ ಸೌತ್ ಮಾಡಬೇಕಾದ್ರೆ ವೆನ್ ಐ ವಾಸ್ ಆಲ್ಸೋ ಡೂಯಿಂಗ್ ಮೈ 12th, ಅಂದರೆ ನನ್ನ ಲೈಫಲ್ಲಿ ಎವ್ರಿಥಿಂಗ್ ಹ್ಯಾಪನ್ ವೆರಿ ವೆರಿ ಸಡನ್ಲಿ. ಸೊ ನಾನು 12th ಬೋರ್ಡ್ಸ್ ಬರ್ತಾ ಇದೆ, ಈ ಮಿಸ್ ಇಂಡಿಯಾ ಸೌತ್ ಆಗ್ತಿದೆ. ಆ್ಯಂಡ್ ಸಡನ್ ಆಗಿ ನನಗೇನಂದರೆ ಐ ಸ್ಟಾರ್ಟೆಡ್ ಗೆಟಿಂಗ್ ಆಫರ್ಸ್ ಫ್ರಮ್ ಕನ್ನಡ ಮೂವೀಸ್. ಸೊ ಏನಂದರೆ 1-2 ಕಡೆ ಪೇಪರಲ್ಲಿ ಫೋಟೋ ಬಂದಿರಬೇಕು. ಸೊ ದೇರ್ ವಾಸ್ ಅ ವೆರಿ ಸೀನಿಯರ್ ಡೈರೆಕ್ಟರ್, ಆರ್ಟ್ ಫಿಲ್ಮ್ ಡೈರೆಕ್ಟರ್ ಶಂಕರ್ಲಿಂಗ್ ಸುಗನಹಳ್ಳಿ ಅಂತ. ಅವರು ನಮ್ಮ ಅಮ್ಮಗೆ ತುಂಬ ಪ್ರೆಷರ್ ಅಂದರೆ ಪ್ರೆಷರ್ ಇದೆ, ನನ್ನ ಪಿಕ್ಚರ್ಗೆ ನಿಮ್ಮ ಮಗಳೇ ಬೇಕು. ನಮ್ಮಮ್ಮ ಆಸ್ ಲೈಕ್, ನಮಗೆ ಪಿಕ್ಚರ್ ಬಗ್ಗೆ ಏನೋ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ನೀವು ಎಲ್ಲಿಂದ ನೋಡಿದಿರೋ ಫೋಟೋ ನನಗೂ ಗೊತ್ತಿಲ್ಲ. ಬಟ್ ಅವ್ರು ಇವಾಗ 12th ಬರೀತಾ ಇದ್ದಾರೆ. ಶಿ ಟೋಲ್ಡ್ ಮಿ ಆಲ್ಸೋ ನಾಟ್ ಟು ಪಾರ್ಟಿಸಿಪೇಟ್ ಇನ್ ಮಿಸ್ ಇಂಡಿಯಾ ಸೌತ್ ಬಿಕಾಸ್ ಎಜುಕೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಐ ವಾಸ್ ಲೈಕ್ ಓಕೆ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಬಟ್ ಆಲ್ಮೋಸ್ಟ್ ಬಹುಶಃ 5-6 months ದ ಡೈರೆಕ್ಟರ್ ಫಾಲೋಡ್ ಮೈ ಮದರ್ ಆ್ಯಂಡ್ ಫಾಲೋಡ್ ಅಪ್ ವಿತ್ ಮೈ ಮದರ್ ದಟ್ ಇದು ಮಾಡಲೇಬೇಕು. ಐ ಆಮ್ ಲೈಕ್ ಓಕೆ, 6 months ಆದಮೇಲೆ ನಮ್ಮಮ್ಮ ಇಸ್ ಲೈಕ್ ಅಷ್ಟು ಕೇಳ್ತಾ ಇದ್ದಾರೆ ಅಂದರೆ ಟ್ರೈ ಮಾಡೋಣ. This was my first experience to a proper camera. I still remember Kantirva Studios ಇದೆಯಲ್ಲ, ಅಲ್ಲಿ ಅದು ಒಂದು ದೊಡ್ಡ ಕ್ಯಾಮ್ರಾ. ಆವಾಗ ಇಷ್ಟು ಕಾಂಪ್ಯಾಕ್ಟ್ ಇರಲಿಲ್ಲ, ದೊಡ್ಡ ಕ್ಯಾಮ್ರಾ. ಆ ಒಂದು ಇನ್ನೂ ಪಾರ್ಕಲ್ಲಿ ಇನ್ನೂ ಕೆಲವೊಂದ್ಸತಿ ಶೂಟಿಂಗ್ಸ್ ನಡೆಯುತ್ತೆ, ಅಲ್ಲಿ ಒಂದು ಆರ್ಚ್ ಥರ ಇದೆ. ಸೊ ಒಂದು ಲೆಹಂಗಾ ದಾವಣಿ ಹಾಕ್ಬಿಟ್ಟು 1-2 ಜಡೆ ಹಾಕಿ ಒಂದು ಫುಲ್ ಕೂದಲಲ್ಲಿ ಎಣ್ಣೆ ಹಚ್ಚಿ ಒಂದು ಜಡೆ ಹಾಕ್ಬಿಟ್ಟು ನನಗೆ ಅಲ್ಲಿ ಕೂರಿಸ್ಬಿಟ್ರು. ಆ್ಯಂಡ್ ನನಗೆ ಏನೂ ಗೊತ್ತಾಗ್ತಿಲ್ಲ ಅದಕ್ಕೆ ಏನು ನಡೀತಾ ಇದೆ ಏನು ಎತ್ತ ಅಂತ. ಆ್ಯಂಡ್ ಐ ಡಿಂಟ್ ನೋ ದ ಲ್ಯಾಂಗ್ವೇಜ್, ಐ ಡಿಂಟ್ ನೋ ಆ್ಯಕ್ಟಿಂಗ್ ಏನು. ಆ್ಯಂಡ್ ದ್ಯಾಟ್ ವಾಸ್ ದ ಫಸ್ಟ್ ಶಾರ್ಟ್ ಆಫ್ ಅ ಫಿಲ್ಮ್ ಕಾಲ್ಡ್ ಹೋಲಿ. ಒಂದು ದೇವದಾಸಿ ಕಲ್ಚರ್ ಮೇಲೆ ಆಗಿರೋದಂಥ ತುಂಬ ಸ್ಪೆಷಲ್ ಫಿಲ್ಮ್. ಆ್ಯಂಡ್ ಆ ಒಂದು ದಿನ ಒಂದು ಶಾರ್ಟ್ ಮಾಡಿದ್ವಿ, ಒಂದು ಈ ಥರ ಒಂದು ಲುಕ್ ಕೊಡಬೇಕು, ನಾಚಿಕೆ ಪಡಬೇಕು, ಈ ಥರ 1-2 ಶೂಟ್ಸ್ ಮಾಡಿದ್ರು. ಇಷ್ಟು ಅನ್ಕಂಫರ್ಟಬಲ್ ಅಂದರೆ ನನಗೆ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿಲ್ಲ ದಟ್ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಐಮ್ ಲೈಕ್ ಓಕೆ, ಎಲ್ಲಿ ಲೈಟ್ ಎಲ್ಲಿದೆ ನೋಡ್ಕೋಬೇಕು. ಬಟ್ ದಟ್ ಡೈರೆಕ್ಟರ್ ವಾಸ್ ವೆರಿ ನೈಸ್. ಆ್ಯಂಡ್ ನಮ್ಮಮ್ಮ ಇದ್ದರು. ಆ್ಯಂಡ್ ದರ್ ವಾಸ್ ಅ ವೆರಿ ಸೀನಿಯರ್ ಹೀರೋ ಆಲ್ಸೋ. ಸೊ ಹೀರೋ ಅನ್ನೋದೇನು ಕಾನ್ಸೆಪ್ಟು, ಹೀರೋಯಿನ್ ಅನ್ನೋದೇನು ಕಾನ್ಸೆಪ್ಟು, ಫಿಲ್ಮ್ ಅನ್ನೋದೇನು ಕಾನ್ಸೆಪ್ಟ್ ಏನೋ ಗೊತ್ತಿರಲಿಲ್ಲ. ಒಂದು ಶಾರ್ಟ್ ಮಾಡಿದ್ವಿ, ಈ ಸೈಡ್ ಗುಡ್ ವರ್ಕ್ ಮಾಡೋಣ. ಆಸ್ ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ, ಅಷ್ಟು ಲೈಟು ಅದು ಇದು. ಆಲ್ಸೋ ಇಟ್ ಮೇಕ್ಸ್ ಯು ಕಾನ್ಷಿಯಸ್ ಬಿಕಾಸ್ ಯೂಶ್ವಲ್ ಆಗಿ ಜನರಲ್ ಲೈಫಲ್ಲಿ ಆ್ಯಸ್ ಅ ಪರ್ಸನ್ ಯು ಆರ್ ನಾಟ್ ಅರೌಂಡ್ 50 people or 60 people. ಒಂದು ದೊಡ್ಡ ಫಂಕ್ಷನ್ ಆದಾಗ ಮಾತ್ರ ನಾವು ಅಷ್ಟು ಜನಕ್ಕೆ ಸಿಗ್ತೀವಿ, ಇಲ್ಲಾಂದರೆ ನಮ್ಮದಾಯಿತು, ನಮ್ಮ ಮನೆ ಆಯಿತು. ಆ್ಯಂಡ್ ಐ ಡೋಂಟ್ ಬಿಲಾಂಗ್ ಟು ಅ ಜಾಯಿಂಟ್ ಫ್ಯಾಮಿಲಿ, ಐ ಬಿಲಾಂಗ್ ಟು ವೆರಿ ನ್ಯೂಕ್ಲಿಯರ್ ಫ್ಯಾಮಿಲಿ. ನಂದು ನನ್ನ ತಮ್ಮ, ಅಪ್ಪ ಅಮ್ಮ ಅಷ್ಟೇ. ಆ್ಯಂಡ್ ಎಲ್ಲ ರಿಲೇಟಿವ್ಸ್ ನಾರ್ತ್ ಇಂಡಿಯಲ್ಲಿ ಇರೋದ್ರಿಂದ ಅಷ್ಟು ಜನ ನೋಡಿ, ಆಮೇಲೆ ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇರೋದು, ನೀವೇನು ಮಾಡ್ತಾ ಇದ್ದೀರಾ ನಿಮಗೇನು ಗೊತ್ತಿಲ್ಲ. ಸೊ ದಟ್ ವಾಸ್ ವೆರಿ ಕಾನ್ಷಿಯಸ್ ಫಾರ್ ಮಿ. ಸೊ ಐ ಡಿಂಟ್ ಥಿಂಕ್ ದಟ್ ಇಟ್ ವಾಸ್ ಫಾರ್ ಮಿ. ಸೊ ಕಟ್ ಮಾಡಿದ್ರೆ ದೇರ್ ವಾಸ್ ಅ ಪ್ರೆಸ್ ಕಾನ್ಫರೆನ್ಸ್. ಇವಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲ. ಒಂದು ಯೆಲ್ಲೋ ಕಲರ್, ಐ ಸ್ಟಿಲ್ ರಿಮೆಂಬರ್, ಒಂದು ಯೆಲ್ಲೋ ಕಲರ್ ಲೆಹಂಗಾ ದಾವಣಿ ಹಾಕ್ಕೊಂಡು ಕೂತ್ಕೊಂಡಿದ್ದೆ ನಾನು. ಆಲ್ ಪ್ರೆಸ್ ಸೀನಿಯರ್ ಜರ್ನಲಿಸ್ಟ್, ಯಾವುದೋ ಒಂದು ಐ ಥಿಂಕ್ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ವೆನ್ಯೂ ಅಲ್ಲಿ ನಾವೆಲ್ಲರೂ ಕೂತ್ಕೊಂಡು ಒಂದು ಪ್ರೆಸ್ ಹತ್ರ ಮಾತಾಡಬೇಕು. ಇವಾಗ
ಪ್ರೆಸ್ ಹತ್ರ ಏನು ಮಾತಾಡಬೇಕು ಅದನ್ನು ಗೊತ್ತಿಲ್ಲ ನನಗೆ. ಆ್ಯಂಡ್ ಕೂರಿಸ್ಬಿಟ್ರು ಇಲ್ಲಿ ಹೆಂಗ ದವ್ನಿಲಿ ಕೂತಿದ್ದೀನ. ಆಮೇಲೆ ಸಡನ್ನಾಗಿ ನಾನು ಮೇಕಪ್ ಹೇರ್ ಮಾಡೋದು ಬಂದಿರಲಿಲ್ಲ ಟೈಮ್ಗೆ. ಸೊ ನಾನು ಹಂಗೆ ಕೂತ್ಕೊಂಡ್ಬಿಟ್ಟೆ, ಹಂಗೆ ಎಲ್ಲ ಕೂದಲೆಲ್ಲ ಬಾಚ್ಬಿಟ್ಟು ಹಂಗೆ ಕೂತ್ಕೊಂಡ್ಬಿಟ್ಟೆ, ಮೇಕಪ್ ಏನೋ ಹಾಕಿರಲಿಲ್ಲ. ಸಡನ್ನಾಗಿ ನಮ್ಮ ಮೇಕಪ್ ಹೇರ್ ಅವರು ಬಂದರು, ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ, ಎದ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಓಕೆ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ. ಸೊ ದ್ಯಾಟ್ ವಾಸ್ ಯುನೋ ಎಲ್ಲ ಪ್ರೆಸ್ ಅವರು ಒಫೆಂಡ್ ಆಗಿಬಿಟ್ರು ದಟ್ ಎದ್ಬಿಟ್ಟು ಹಿಂಗೆ ಹೋಗ್ಬಿಡೋದು ಹಂಗೆ ಹಿಂಗೆ ಅಂತ. ಆ್ಯಂಡ್ ದೆನ್ ಐಮ್ ಲೈಕ್ ಸಡನ್ಲಿ ಐಮ್ ಸೀಯಿಂಗ್ ಸೋ ಮೆನಿ ಪೀಪಲ್ ಮೇಕಿಂಗ್ ಸೋ ಮಚ್ ಸೌಂಡ್ ರೈಟ್. ಆ್ಯಂಡ್ ಐಮ್ ಲೈಕ್ ಏನಾಯಿತು ಅಂತ. ದೆನ್ ಡೈರೆಕ್ಟರ್ ಓಡ್ ಬಂದು, ಇಲ್ಲಮ್ಮ ಹಂಗೆಲ್ಲ ಮಾಡಬಾರ್ದು ನೀವು ಹಂಗೆ ಹಿಂಗೆ ಅಂತ. ಐ ಸೈಡ್ ಓಕೆ ಆಯಿತು, ನನಗೆ ಏನು ಗೊತ್ತಿದೆ, ಐ ಜಸ್ಟ್ ವಾಂಟೆಡ್ ಟು ಲುಕ್ ಗುಡ್, ನಾನು ಮೇಕಪ್ ಏನು ಮಾಡಬೇಕು ಅಂತ ಹೋಗಿದ್ದೀನಿ. ಕೇಮ್ ಬ್ಯಾಕ್, ಎಲ್ರಿಗೂ ಸಾರಿ ಹೇಳಿದೆ. ಫಸ್ಟ್ ಸಾರಿ ಎಲ್ಲ ಸೀನಿಯರ್ ಪ್ರೆಸ್ ಅವ್ರಿಗೆ ಸಾರಿ ಹೇಳಿದೆ. ಐ ರಿಮೆಂಬರ್ಸ್ ದಟ್ ಟೈಮ್ ಸಾರ್ಥಿ ಸರ್ ವಾಸ್ ದೇರ್ ಆ್ಯಂಡ್ ವೆರಿ ವೆರಿ ಸೀನಿಯರ್ ಜರ್ನಲಿಸ್ಟ್. ಅದು ಕಟ್ಟು ಮತ್ತೆ ಇನ್ನೊಂದು ದಿನ ಶೂಟಿಂಗ್ ಮಾಡಬೇಕು. ಆವಾಗ ಐ ಜಸ್ಟ್ ಫಿನಿಶ್ ಮೈ 12th ಆ್ಯಂಡ್ ಆಲ್, ಸುಮ್ಮನೆ ಜಸ್ಟ್ ನಾರ್ಮಲಾಗಿ ಕೂತ್ಕೊಂಡಿದ್ದೀನ. ಶೂಟಿಂಗ್ ಮಾಡ್ತಾ ಇದ್ದೀವಿ ನಾವು, ಮತ್ತೆ ಇನ್ನೊಂದು ಸೀನ್ ಇದೆ, ಅದೇ ಪಿಕ್ಚರ್ದು ಸೀನ್ ಶೂಟಿಂಗ್ ನಡೀತಾ ಇದೆ. ಐ ಗಾಟ್ ಅ ಕಾಲ್ ಫ್ರಮ್ ಸುದೀಪ್ ಸರ್ಸ್ ಆಫೀಸ್. ಐ ವಾಸ್ ಲೈಕ್ ಅಂದರೆ ನಮ್ಮ ಅಮ್ಮಗೆ ಫೋನ್ ಬಂದಿದೆ ದಟ್ ಈ ಥರ ನಾವು ಫೋಟೋ ನೋಡಿದ್ವಿ, ಈ ಥರ ನಾವು ಸಿನಿಮಾ ಮಾಡ್ತಾ ಇದ್ವಿ, ಬನ್ನಿ ಆಫೀಸ್ ಸರ್ ಮೀಟ್ ಮಾಡಿ ಅಂತ. ನಮಗೆ ಸುದೀಪ್ ಅವ್ರು ಯಾರು ಅಂತ ಗೊತ್ತಿಲ್ಲ, ನಮಗೆ ಎಲ್ಲಿಂದ ಫೋನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಸೊ ವಿ ವರ್ ಲೈಕ್ ಓಕೆ ವಿಲ್ ಗೋ. ಸೊ ನಾನು ನಮ್ಮ ಅಮ್ಮ ಅಪ್ಪ, ಐ ಸ್ಟಿಲ್ ರಿಮೆಂಬರ್ ಅರೌಂಡ್ ಹಿಸ್ ಬರ್ತ್ಡೇ ಓನ್ಲಿ 2nd September ನಾವು ಹೋಗಿ ಅವ್ರ ಆಫೀಸ್ ಆಚೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಿದ್ವಿ. ನಮಗೆ ನನಗೂ ಆವಾಗಲೂ ಐಡಿಯಾ ಇಲ್ಲ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಅಂತ. ಸೊ ದೆನ್ ಐ ಮೆಟ್ ಹಿಮ್, ಹಿ ಸೆಡ್ ದಟ್ we saw this picture, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, we are shooting a film called Veera Madhukari. He was the most humblest person that I've seen in my life. ಒಬ್ಬ ಹೊಸ ಪರ್ಸನ್ ಆಗಿ, ನ್ಯೂ ಕಮರ್ ಆಗಿ, ಲ್ಯಾಂಗ್ವೇಜ್ ಗೊತ್ತಿಲ್ಲದೆ, ಆ್ಯಕ್ಟಿಂಗ್ ಗೊತ್ತಿಲ್ಲದೆ, ಜಸ್ಟ್ ಒಂದು ಪಿಕ್ಚರ್ ಐ ಥಿಂಕ್ ಎಲ್ಲೂ ಯಾರು ತೋರಿಸಿರ್ಬೇಕು ಅವ್ರಿಗೆ ಪ್ರೆಸ್ ಮೀಟಲ್ಲಿ, ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತ. ಸೊ ಹಿ ಟೋಲ್ಡ್ ಮೀ ದಟ್ ಈ ಥರ ಒಂದು ಕ್ಯಾರೆಕ್ಟರ್ ತುಂಬ ಪೇಷಂಟ್ ಆಗಿ ನಮ್ಮ ಅಮ್ಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ದಟ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಸಿನಿಮಾ ಮಾಡ್ತಾಯಿದ್ದೀನಿ, ನಾನೇ ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ನಾನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ವಿ ಗೇವ್ ಹಿಮ್, ಐ ಸ್ಟಿಲ್ ರಿಮೆಂಬರ್, ವಿ ಗೇವ್ ಹಿಮ್ ಚಾಕ್ಲೇಟ್ ಆ್ಯಂಡ್ ವಿ ಗೇವ್ ಹಿಮ್ ಅ ಬುಕೆ ಆಫ್ ಫ್ಲವರ್ಸ್. ಆ್ಯಂಡ್ ಐ ಥಿಂಕ್ ಐ ಮೆಟ್ ಹಿಮ್ ಲೈಕ್ ಫಾರ್ ಎಕ್ಸಾಂಪಲ್, ನಾನು ಇವತ್ತು ಅವ್ರಿಗೆ ಮೀಟ್ ಮಾಡಿದ್ದೀನಿ ಅಂದರೆ 2 ದಿನ ಆದಮೇಲೆ ನಾನು ಅವ್ರ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ದ್ಯಾಟ್ಸ್ ಹೌ ಮೈ ಜರ್ನಿ ಟು ಫಿಲ್ಮ್ ಸ್ಟಾರ್ಟೆಡ್. ಆ್ಯಂಡ್ ಇಟ್ಸ್ ಬಿನ್ ಅಮೇಝಿಂಗ್ ಟಿಲ್ ಇವಾಗ ನೀವು ಜಸ್ಟ್ ರೀಸೆಂಟಾಗಿ ನೀವು ಶೀಲಾ ತನಕ ನೋಡ್ತಾ ಇದ್ದೀರಾ. ಇಟ್ ವಾಸ್ ಬ್ಯೂಟಿಫುಲ್. ಇಟ್ಸ್ ದ 14 years that I've spent in this industry. ತುಂಬಾ ಚೆನ್ನಾಗಿತ್ತು. ಬಟ್ ಐ ಥಿಂಕ್ ಇವತ್ತು ಕೂಡ ನೋಡಿದ್ರೆ ನಿನ್ನೆ ಥರನೇ ಅನಿಸುತ್ತೆ ದಟ್ ಅದನ್ನು ಇವಾಗಲೂ ಇಷ್ಟು ಕ್ಲಿಯರ್ ಮೆಮರಿ ಆಗಿ ನನ್ನ ಮೈಂಡಲ್ಲಿ ಕೂತಿದೆ ಅಂದರೆ ಅದು. ಬಟ್ ಐ ಹ್ಯಾವ್ ಟು ಥ್ಯಾಂಕ್ ಶಂಕರ್ಲಿಂಗ್ ಸುಗನಲ್ಲಿ ಆ್ಯಂಡ್ ಹೋಲಿ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಟು ಸುದೀಪ್ ಆ್ಯಂಡ್ ಟು ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಆ್ಯಂಡ್ ಇಟ್ಸ್ ಬಿನ್ ಫ್ಯಾಂಟಾಸ್ಟಿಕ್ ಆಫ್ಟರ್ ದಟ್. ಓಕೆ ಮ್ಯಾಮ್, ಅದೇ ಫಸ್ಟು ಹೋಲಿಲಿ ಆ್ಯಕ್ಟ್ ಮಾಡಿದ್ರಿ, ಬಟ್ ರಿಲೀಸ್ ಆಗಿದ್ದು ವೀರ ಮದಕರಿ ಫಸ್ಟು. ಸೊ ಅದರಿಂದ ನಿಮ್ಗೆ ಒಳ್ಳೆ ಬ್ರೇಕ್ ಸಿಕ್ತು, ಸೊ ಇಂಡಸ್ಟ್ರಿ ಕಂಟಿನ್ಯೂ ಮಾಡಿದ್ರಿ. ಇನ್ ಕೇಸ್ ಸೊ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ನೋ ವಾಟ್, ಬ್ರೇಕ್ ಅನ್ನೋದು ಆ್ಯಂಡ್ ಒಂದು ಓವರ್ ನೈಟ್ ಸ್ಟಾರ್ಡಮ್ ಅನ್ನೋದು, ಅದನ್ನು ಆ್ಯಸ್ ಅನ್ ಆ್ಯಕ್ಟರ್ ನಿಮಗೆ ಯು ಆರ್ ವರ್ಕಿಂಗ್ ಆನ್ ಇಟ್ ಎವ್ರಿ ಸಿಂಗಲ್ ಡೇ ರೈಟ್. ಸೊ ಇಟ್ಸ್ ನಾಟ್ ಸಮಥಿಂಗ್ ದಟ್ ಕಮ್ಸ್ ಟು ಯು ಇನ್ಸ್ಟೆಂಟ್ಲಿ. ಇವಾಗ ಮದಕರಿ ಫೇಸಲ್ಲಿ ಕೂಡ ಐ ಸ್ಟಿಲ್ ರಿಮೆಂಬರ್, ನನಗೆ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ, ಐ ಡಿಂಟ್ ನೋ ಹೌ ಟು ಆ್ಯಕ್ಟ್. ಸೊ ಸುದೀಪ್ ಅವ್ರದ್ದು ಪೇಷನ್ಸ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಎವ್ರಿ ಸಿಂಗಲ್ ಸ್ಟೆಪ್ ಆಫ್ ಮೈ ಕರಿಯರ್ ಆಗಲಿ, ಒಂದು 2 ಜೊತೆ ಏನು 2 ಸಿನಿಮಾ ಮಾಡಿದ್ದೀನ, ಅದರಲ್ಲಿ ಎವ್ರಿ ಡೇ ಹೀಸ್ ಟಾಟ್ ಮೀ ಸಮಥಿಂಗ್ ಆರ್ ದಿ ಅದರ್. ಈವನ್ ಇಫ್ ಐ ಹ್ಯಾವ್ ನಾಟ್ ವರ್ಕ್ಡ್ ವಿತ್ ಹಿಮ್, ಹೀಸ್ ಲೈಕ್ ಎನ್ ಇನ್ಸ್ಪಿರೇಷನ್, ಟಾಟ್ ಮೀ ಸಮಥಿಂಗ್ ರಿಯಲಿ ಸ್ಟ್ರಾಂಗ್ ದಟ್ ಐ ಕ್ಯಾನ್ ಕ್ಯಾರಿ ವಿತ್ ಮೀ ಆ ಥರ. ಸೊ ಮದಕರಿ ಶೂಟಿಂಗಲ್ಲಿ ಕೂಡ ಪ್ರತಿಯೊಂದು ದಿನ, ಪ್ರತಿಯೊಂದು ಶಾರ್ಟ್, ಪ್ರತಿಯೊಂದು ಎಕ್ಸ್ಪ್ರೆಷನ್ ಹೇಳ್ಕೊರೋರು ನನಗೆ. ಇವಾಗ ನೀವು ಇಷ್ಟಪಡ್ತಾ ಇದ್ದೀರಾ ಒಂದು ಕ್ಯಾರೆಕ್ಟರ್ ಜುಮ್ಜುಮಾಯಲಾಗಲಿ, ಇಲ್ಲಾಂದರೆ ನಾಚಿಕೆ ಪಡೋದಾಗಲಿ, ಇಲ್ಲಾಂದರೆ ಒಂದು ಡೈಲಾಗ್ ಡೆಲಿವ್ರಿ ಆಗಲಿ, ಪ್ರತಿಯೊಂದು ಶಾರ್ಟ್ ಹೇಳ್ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ದೆನ್ ವೆನ್ ದ ಫಿಲ್ಮ್ ರಿಲೀಸ್ಡ್, ನಾನು ಆ್ಯಕ್ಚುಲಿ ಇರಲಿಲ್ಲ ಇಲ್ಲಿ. ಐ ವಾಸ್ ಇನ್ ಬಾಂಬೆ ಡೂಯಿಂಗ್ ದ ಮೇನ್ ಮಿಸ್ ಇಂಡಿಯಾ ಪ್ಯಾಜೆಂಟ್. ಸೊ ನನಗೆ ಗೊತ್ತಿಲ್ಲ ಸಿನಿಮಾ ರಿಲೀಸ್ ಆಗಿದೆ, ಹೆಂಗೆ ಹೋಗಿದೆ, ಏನು ರೆಸ್ಪಾನ್ಸ್ ಬಂದಿದೆ ಅಂತ. ಐ ಓನ್ಲಿ ಕೇಮ್ ಬ್ಯಾಕ್ ಟು ರಿಯಲೈಸ್, ಫೋನ್ ಮಾಡಿ ಎಲ್ಲ ಹೇಳಿದ್ರು ನನಗೆ ದಟ್ ಸಿನಿಮಾ ತುಂಬ ಚೆನ್ನಾಗಿ ಹೋಗಿದೆ, ನಿಮ್ಗೆ ತುಂಬ ಒಳ್ಳೆ ಹೆಸರು ಬಂದಿದೆ. ಐ ವಾಸ್ ಲೈಕ್ ಓಕೆ. ನನಗೆ ಲೈಕ್ ಐ ಡೋಂಟ್ ನೋ ದಟ್ ವಾಟ್ ಈಸ್ ದ ರೆಸ್ಪಾನ್ಸ್ ದಟ್ ಒಂದು ಆ್ಯಕ್ಟರ್ ಸಿನಿಮಾ ರಿಲೀಸ್ ಆದಾಗ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಏನೋ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ದ ಫಸ್ಟ್ ಟೈಮ್ ಐ ರಿಯಲೈಸ್ ದಟ್ ಐ ಹ್ಯಾವ್ ಡನ್ ಅ ಬಿಗ್ ಫಿಲ್ಮ್ ಆ್ಯಂಡ್ ಇಟ್ಸ್ ಅ ಸೂಪರ್ ಡೂಪರ್ ಹಿಟ್ ವಾಸ್ ದಟ್ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಐ ಥಿಂಕ್ ಅಮ್ಮ ಜೊತೆ ಐ ವಾಸ್ ಪರ್ಚೇಸಿಂಗ್ ವೆಜಿಟೇಬಲ್ಸ್ ಆರ್ ಐ ಡೋಂಟ್ ನೋ, ಶಾಪಿಂಗ್ ಹೋಗಿದ್ದೆ ಅಮ್ಮ ಜೊತೆ.
ಅಲ್ಲಿ ರೋಡಲ್ಲಿ ಜನ ರೆಕಗ್ನೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಪ್ರಾಬಬಲಿ ಬಹುಶಃ ನನ್ನ ಹೈಟ್ ಜಾಸ್ತಿ ಇರೋದ್ರಿಂದ, ನಾನು ಉದ್ದ ಇರೋದ್ರಿಂದ ಮೇ ಬಿ ಇನ್ಸ್ಟೆಂಟ್ ರೆಕಗ್ನಿಷನ್ ಆಗುತ್ತೆ. ಸೊ ಪೀಪಲ್ ಲೈಕ್ ಪೀಪಲ್ ಲೈಕ್ ಲುಕಿಂಗ್ ಎಟ್ ಮಿ. ಐಮ್ ಲೈಕ್ ಅಯ್ಯೋ ಮಕ್ಕದಲ್ಲಿ ಏನೋ ಆಗಿದೆಯಾ, ಏನೋ ಬಟ್ಟೆ ಗಿಟ್ಟೆ ಅರ್ಧೋಗಿದೆ, ಸಮಥಿಂಗ್ ಲೈಕ್ ದಟ್, ರೈಟ್? ದಟ್ಸ್ ಯುವರ್ ನ್ಯಾಚುರಲ್ ರಿಯಾಕ್ಷನ್ ವೆನ್ ಸಂಬಡಿ ಜಸ್ಟ್ ಸ್ಟೇರ್ಸ್ ಎಟ್ ಯು ಅಂಡ್ ಲುಕ್ಸ್ ಎಟ್ ಯು. ನೀವು ಸುದೀಪ್ ಅವ್ರ ಜೊತೆ ಮಾಡಿದಿರಲ್ಲ, ನಾವು ಇವಾಗ ಅವ್ರು ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ನನಗೆ ಅರ್ಥ ಆಗ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ. So I'm like, I can only hear all this word Sudeep. I'm like, okay, I think they're talking about the movie. ಆಮೇಲೆ ನಮ್ಮ ಜೊತೆ ಅಸಿಸ್ಟೆಂಟ್ ಆ ಥರ ಇರ್ತಾರಲ್ಲ, ಮನೆಯವ್ರಿಗೆ ವರ್ಕ್ ಮಾಡ್ತಾರೆ, ಅವ್ರು ಹೇಳಿದ್ದು, ಮೇಡಮ್ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ, आपकी पिक्चर बहुत हिट हुई है, आपका अच्छा नाम आया, बोल रहे हैं अच्छे लग रहे हो. मैंने बोला हाय, अब तो कन्नड़ा सीखनी पड़ेगी यार. Like, you know, that was the day I realized that I need to learn this language if I need to. So I was very happy. Then the 100 days function of the film happened, and that is the time I realized that yes, I've arrived. You know, this film is so big, and like ಸುದೀಪ್ ಅವ್ರದ್ದು ಇಷ್ಟು ಒಳ್ಳೆ ಹೆಸರು ಬಂದಿದೆ, ಇಷ್ಟು ಚೆನ್ನಾಗಿ ಹೋಗಿದೆ ಸಿನಿಮಾ, ಸೂಪರ್ ಡೂಪರ್ ಹಿಟ್ ಆಗಿದೆ. ದಟ್ ವಾಸ್ ಆದ್ಮೇಲೆ ಓಕೆ, ಇವಾಗ ಒಂದು ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಇವಾಗ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗಿದ್ದೀನಿ ಅಂತ ಒಂದು ರಿಯಲೈಸೇಷನ್ ಬಂತು. ಸೊ ದ್ಯಾಟ್ ವಾಸ್ ಅ ವೆರಿ ಸ್ಪೆಷಲ್ ಟರ್ನ್ ಪಾಯಿಂಟ್ ಫಾರ್ ಮೀ. ಇನ್ನು ಈಗಾಗಲೇ ಹೇಳಿದೆ ಮದಕರಿ ಅಂತೇಳಿ, ಕೆಂಪೇಗೌಡ, ಎಸ್ ಕೆಂಪೇಗೌಡ, ಆ ಸಿನಿಮಾದಲ್ಲಿ ಸುದೀಪ್ ಅವರು ನಿಮಗೆ ಕನ್ನಡ ಬರ್ತಿರ್ಲಿಲ್ಲ, ಅವ್ರು ಕನ್ನಡ ಏನಾದ್ರು ಹೇಳ್ಕೊಟ್ರ, ಹೆಲ್ಪ್ ಮಾಡಿದ್ರ? ಇಲ್ಲ, ಅಷ್ಟಲ್ಲಿ ಐ ವಾಸ್ ಸ್ಪೀಕಿಂಗ್ ಕನ್ನಡ, ಅಷ್ಟಲ್ಲಿ ಕನ್ನಡ ಮಾತಾಡ್ತಿದ್ದೆ. ಮದಕರಿ ಸಿಚುವೇಶನ್ ಥರ ಇರಲಿಲ್ಲ ಕೆಂಪೇಗೌಡ ಅಲ್ಲಿ, ಬಿಕಾಸ್ ಫಸ್ಟ್ ಥಿಂಗ್ ದಟ್ ಐ ಡಿಡ್ ವಾಸ್ ಟು ಲರ್ನ್ ದ ಲ್ಯಾಂಗ್ವೇಜ್. ಏನಂದರೆ ಫಾರ್ ಮೀ ಕಮ್ಯುನಿಕೇಷನ್ ವಿತ್ ಮೈ ಆಡಿಯನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಆ ಒಂದು ಕನೆಕ್ಟಿವಿಟಿ, ಆ ಒಂದು ರಿಯಲಿಸ್ಟಿಕ್ ಫ್ಯಾಕ್ಟರ್, ಆ ಒಂದು ಕನೆಕ್ಷನ್ ಬರಬೇಕು ಅಂದರೆ ನಿಮ್ಮ ಭಾಷೆ ಗೊತ್ತಿರಬೇಕು, ನಿಮಗೆ ನನ್ನ ಭಾಷೆ ಗೊತ್ತಿರಬೇಕು, ಇಲ್ಲಾಂದರೆ ಒಂದು ಕಾಮನ್ ಪಾಯಿಂಟ್ ಆಫ್ ಕಾನ್ವರ್ಸೇಷನ್ ಅಥವಾ ಲ್ಯಾಂಗ್ವೇಜ್ ಇಸ್ ರಿಯಲಿ ಇಂಪಾರ್ಟೆಂಟ್. ಇವಾಗ ನಾನು ಯಾವುದಾದ್ರೂ ಇಂಟರ್ವ್ಯೂದಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ದಕ್ಕೂ ನಮ್ಮ ಕನ್ನಡದಲ್ಲಿ ಮಾತಾಡಿದ್ದಕ್ಕೂ ಮಾಸಾಗಿ ಮಾತಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ, ರೈಟ್? ಸೊ ಫಾರ್ ಮೀ, ನನಗೆ ಯಾವುದಾದ್ರೂ ಶೂಟಿಂಗ್ ಹೋಗಿದ್ದಿದ್ರೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೆ. ಅಲ್ಲಿ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವರ್ಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ, ತುಂಬ ತಪ್ಪಾಗಿ ಮಾತಾಡ್ತಿದ್ದೆ, ತುಂಬ ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ದೆ, ಪ್ರೊನೌನ್ಸಿಯೇಷನ್ಸ್ ಬರ್ತಾ ಇರಲಿಲ್ಲ. ಬಟ್ ಐ ನೆವರ್ ಗೇವ್ ಅಪ್. ಆ್ಯಂಡ್ ಸಿ, ನನ್ನ ಕನ್ನಡ ಇವಾಗ ಕೆಲವೊಂದು ಸತಿ ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಮಾತಾಡಿದ್ರೆ ಇಟ್ ವಿಲ್ ಬಿ ವೆರಿ ಒಂದು ಸ್ಪಷ್ಟವಾಗಿರೋ ಕನ್ನಡದಲ್ಲಿ ಮಾತಾಡ್ತೀನಿ ನಾನು. ಇಲ್ಲಾಂದರೆ ತುಂಬ ಮಾಸಿ ಆಗಿದೆ, ಲೋಕಲ್ ಆಗಿದೆ. ಬಿಕಾಸ್ ನಾನು ಕನ್ನಡ ಹೇಳ್ಕೊಟ್ಟಿರೋದು ನಮ್ಮೆಲ್ಲ ಸೆಟ್ ಬಾಯ್ಸ್, ಡ್ರೈವರ್ಸ್, ಅಸಿಸ್ಟೆಂಟ್ಸ್, ನಮ್ಮ ಪ್ರೊಡಕ್ಷನ್ ಅವರು. ಸೊ ಅವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಮೈ ಕನ್ನಡ ಇಸ್ ವೆರಿ ಲೋಕಲ್ ಕನ್ನಡ, ಇಟ್ಸ್ ನಾಟ್ ಲೈಕ್ ದಿಸ್ ವೆರಿ ರಿಫೈನ್ಡ್, ವೆರಿ ಪ್ಯೂರ್ ಲ್ಯಾಂಗ್ವೇಜ್ ಕನ್ನಡ. ಸೊ ಯಾ, ದ್ಯಾಟ್ ವಾಸ್ ಅಷ್ಟರಲ್ಲಿ ಮಾತಾಡೋಕ್ಕೆ ಕಲ್ತ್ಬಿಟ್ಟಿದೆ. ಸೊ ದ್ಯಾಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಮ್ಯಾಮ್, ಅದೇ ಇವಾಗ ಸಕ್ಸಸ್ ಆದಮೇಲೆ ಸಿನಿಮಾ ಕಂಟಿನ್ಯೂ ಮಾಡಿದ್ರಿ, ಎಜುಕೇಷನ್ ಎಲ್ಲಿವರೆಗೂ ಮಾಡಿದ್ರಿ, ಮತ್ತೆ ಕಂಟಿನ್ಯೂ ಮಾಡಿದ್ರಾ? ಆಮೇಲೆ ಮತ್ತೆ ಸಿನಿಮಾ ಬರಲಿಲ್ಲ ಅಂದರೆ ಏನಾಗಬೇಕು ಅಂತ ಅನ್ಕೊಂಡಿದ್ರಿ, ಲೈಫಲ್ಲಿ ಗೋಲ್ ಆ ಥರ ಏನಾದರೂ? ಸಿ, ಐ ಆಲ್ವೇಸ್ ವಾಂಟೆಡ್ ಟು ಬಿ ಎನ್ ಆರ್ಮಿ ಆಫೀಸರ್. ನಾನು ಬಿಕಾಸ್ ನಮ್ಮಪ್ಪ ಇನ್ಫೆಂಟ್ರಿಯಲ್ಲಿ ದೇಶ ಸೇವೆ ಮಾಡಿದರು. ಹಿ ವಾಸ್ ಅ ಗ್ಯಾಲಂಟ್ರಿ ಅವಾರ್ಡ್ ವಿನರ್ ಆ್ಯಂಡ್ ಹಿ ವಾಸ್ ಇನ್ ದ ರಾಜ್ಪೂತ್ ರೆಜಿಮೆಂಟ್, ಅಂದರೆ ದ ಫೈಟಿಂಗ್ ವಾರ್ಡ್ಸ್, ಬಾರ್ಡರ್ಸಲ್ಲಿ ಯಾರು ಫೈಟ್ ಮಾಡ್ತಾರಲ್ಲ ಆ ರೆಜಿಮೆಂಟಲ್ಲಿದ್ದರು. ಸೊ ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಒಂದು ಯೂನಿಫಾರ್ಮ್ ಆಗಲಿ, ಒಂದು ರುಟೀನ್ ಆಗಲಿ, ಒಂದು ರಿಜೀಮ್ ಆಗಲಿ, ಅಥವಾ ಒಂದು ಜಸ್ಟ್ ಪೇಟ್ರಿಯಾಟಿಸಮ್, ಒಂದು ದೇಶಕ್ಕೆ ಪ್ರೇಮ ಅಂತ ಹೇಳ್ತಾರಲ್ಲ, ಆ ಒಂದು ನೋಡ್ಕೊಂಬಂದಿರೋದ್ರಿಂದ ಐ ಆಲ್ವೇಸ್ ವಾಂಟೆಡ್ ಟು ಫಾಲೋ ಮೈ ಫಾದರ್ಸ್ ಫುಟ್ ಸ್ಟೆಪ್ಸ್. ಆ್ಯಂಡ್ ಮೈ ಮದರ್ ಇಸ್ ಅ ಟೀಚರ್. She taught child psychology, she's done, and she's taught only children below 6 years of age, she's taught. So I never wanted to be a teacher because I was never that feminine. But I always wanted to fight, I wanted to fight for my country, I wanted to fight the war. So ಆ ಥರ ಇತ್ತು ನನಗೆ ಚಿಕ್ಕ ವಯಸ್ಸಿಂದ. And see, I always believe that if you're destined to do something, ಯಾವತ್ತೂ ನಮ್ಮ ಲೈಫಲ್ಲಿ ವಿ ಆರ್ ಮೇಡ್ ಫಾರ್ ಸಮಥಿಂಗ್. ಒಂದೊಂದು ಸತಿ ನಮಗೆ ಬೇಗ ಅದು ಬಂದ್ಬಿಡುತ್ತೆ, ಬೇಗ ರಿಯಲೈಸ್ ಆಗುತ್ತೆ. ಒಂದೊಂದು ಸತಿ ಸರ್ಪ್ರೈಸಿಂಗ್ ಆಗಿ ನಾವೇನು ಅಂದ್ಕೊಂಡಿರಲ್ಲ ಅದಾಗುತ್ತೆ. ಆ್ಯಂಡ್ ಒಂದೊಂದು ಸತಿ ಏನಾಗುತ್ತೆ, ಲೇಟಾಗಿ ಬರುತ್ತೆ. ಬಟ್ ಯು ಆಲ್ವೇಸ್ ಎಂಡ್ ಅಪ್ ಫಾಲೋಯಿಂಗ್ ಯೋರ್ ಕಾಲಿಂಗ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಐ ವಾಸ್ ಮೇಡ್ ಟು ಎಂಟರ್ಟೈನ್ ಪೀಪಲ್. ಐ ವಾಸ್ ಮೇಡ್ ಟು
ನನ್ನ ಡೆಸ್ಟಿನಿಯಲ್ಲಿ ಬರ್ದಿತ್ತು ದಟ್ ಓಕೆ ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲಾಂದರೆ ಸಮಾಜ ಸೇವೆ ಮಾಡಬೇಕು, ಇಲ್ಲಾಂದರೆ ಯುನೋ ಒಂದು ಬೇರೆ ಥರದ ಒಂದು ಇಮೇಜ್ ಫಾರ್ಮ್ ಮಾಡಬೇಕು, ಇಂಪ್ಯಾಕ್ಟ್ ಮಾಡಬೇಕು ಜನರಲ್ ಪೀಪಲ್ ಲೈಫಲ್ಲಿ, ಇಲ್ಲಾಂದರೆ ನನ್ನ ಹತ್ರ ಅಕ್ಕಪಕ್ಕ ಇರೋ ಪೀಪಲ್ ಅಲ್ಲಿ ನಾನು ಒಂದು ಇಂಪ್ಯಾಕ್ಟ್ ಫಾರ್ಮ್ ಮಾಡಬೇಕು ಅಂತ, ಎಂಟರ್ಟೈನ್ ಮಾಡಬೇಕು ಅಂತ, ಇಫ್ ಯು ಸೇ. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಪಾತ್ ದಟ್ ಐ ಚೋಸ್. ಬಟ್ ಬಂದಿದ್ರೂ ಹಾರ್ಡ್ ವರ್ಕ್ ಆಗಲಿ, ಅದ್ರ ಮೇಲೆ ಎಫರ್ಟ್ಸ್ ಆಗಲಿ, ಪ್ಯಾಷನ್ ಆಗಲಿ, ಅದು ಬರ್ತಾ ಬರುತ್ತೆ. ಇಟ್ ಡಸಂಟ್ ಕಮ್ ಲೈಕ್ ಓವರ್ ನೈಟ್. ಓಕೆ ನಾನು ಒಂದು ನಿದ್ದೆ ಮಾಡಿದ್ದೀನಿ, ಬೆಳಗ್ಗೆ ಎದ್ಬಿಟ್ಟು ಐ ಆಮ್ ಲೈಕ್ ಓ ಮೈ ಗಾಡ್ ಈ ಥರ ಆ್ಯಕ್ಟರ್ ಆಗಿಬಿಡ್ತೀನಿ. ಇಲ್ಲ, ಯು ಹ್ಯಾವ್ ಟು ಐ ವರ್ಕ್ ವೆರಿ ಹಾರ್ಡ್. ಯಾಕಂದರೆ ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಹೋಗಿಲ್ಲ, ಡಾನ್ಸ್ ಸ್ಕೂಲ್ ಹೋಗಿಲ್ಲ. ಸೊ ಎವ್ರಿ ಡೇ ವೆನ್ ಐ ಗೋ ಆನ್ ಸೆಟ್ I learn something. And you have to be a learner. If you want to be successful in life, you have to be a learner. That is extremely important. ಇನ್ನು ವೀರಮದಕೇರಿಯಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್, ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ ಕಾಸ್ಟ್. ಟೆನಿಸ್ ಕೃಷ್ಣ ಅವರಾಗಿರ್ಬೋದು, ದೊಡ್ಡ ಅವರಾಗಿರ್ಬೋದು, ಅವಿನಾಶ್ ಅವರಾಗಿರ್ಬೋದು, ಇವರೆಲ್ಲ ಮುಂಚೆ ಗೊತ್ತಿದ್ರ? ಯಾರು ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಇವಾಗ ಇವ್ರು ಎಲ್ಲರೂ ಇಷ್ಟು ಕ್ಲೋಸ್ ಇದ್ದಾರೆ ಅಂದರೆ ನನಗೆ ಇಟ್ ವಾಸ್ ಲೈಕ್ ಐ ಸೆಡ್, ಇಟ್ಸ್ ಅ ಪ್ರಾಸೆಸ್, ಆ್ಯಂಡ್ even while shooting Madhukari, ಸುದೀಪ್ ಅವರು ಕೂಡ ಜಾಸ್ತಿ ಕಮ್ಯುನಿಕೇಷನ್ ಇರಲಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಲೈಕ್ ನಾವು ಸಡನ್ ಆಗಿ ಮೀಟ್ ಆಗಿದ ತಕ್ಷಣನೇ ಫ್ರೆಂಡ್ಸ್ ಆಗಿಬಿಡ್ತೀವಿ, ಅಥವಾ ಫ್ಯಾಮಿಲಿ ಥರ ಆಗ್ಬಿಡ್ತೀವಿ, ಅಥವಾ ಕ್ಲೋಸ್ ಆಗಿಬಿಡ್ತೀವಿ. ಇಟ್ಸ್ ಆಲ್ವೇಸ್ ಅ ಪ್ರೊಸೀಜರ್. ಆ್ಯಂಡ್ ಐ ಥಿಂಕ್ ಐ ಓನ್ಲಿ ಸ್ಟಾರ್ಟೆಡ್ ಟಾಕಿಂಗ್ ಸ್ವಲ್ಪ ಟು ಸುದೀಪ್ ಅವರೇ ಓನ್ಲಿ ವೆನ್ ದ ಫಿಲ್ಮ್ ವಾಸ್ ಎಂಡಿಂಗ್. ಬಿಕಾಸ್ ಅಷ್ಟರಲ್ಲಿ ಸ್ವಲ್ಪ ಓಕೆ ಒಂಚೂರು ಕಂಫರ್ಟಬಿಲಿಟಿ, ಬಿಕಾಸ್ ಹೀ ಈಸ್ ಆಲ್ಸೋ ಅವ್ರು ಆ್ಯಕ್ಟಿಂಗ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಇರುತ್ತೆ ಅವ್ರ ಹತ್ರ. ನಾನು 2 ಸಿನಿಮಾ ಮಾಡಿದ್ದಕ್ಕೂ ಅವ್ರು ಡೈರೆಕ್ಷನ್ ಅವರೇ ಮಾಡಿದ್ದಾರೆ, ಆ್ಯಕ್ಟಿಂಗ್ ಅವರೇ ಮಾಡಿದ್ದಾರೆ, ಆ್ಯಂಡ್ ಹೀ ಈಸ್ ವೆರಿ ಇನ್ವಾಲ್ವ್ಡ್. ಸೊ ಅವ್ರ ಹತ್ರ ಟೈಮೇ ಇರಲ್ಲ. ಸೊ ಬಿಸೈಡ್ ಡಿಸ್ಕಸಿಂಗ್ ಅ ಸೀನ್, ಬಿಸೈಡ್ ಡಿಸ್ಕಸಿಂಗ್ ಎನಿಥಿಂಗ್, ಏನು ಕಾನ್ವರ್ಸೇಷನ್, ಫಸ್ಟ್ ಆಫ್ ಆಲ್ ದ ಫಸ್ಟ್ ಫಿಲ್ಮಲ್ಲಿ ಕಾನ್ಷಿಯಸ್ನೆಸ್ಸಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ. ಸೊ ಏನು ಕಾನ್ವರ್ಸೇಷನ್ ಸ್ಟ್ರೈಕ್ ಮಾಡ್ತೀರಾ ನೀವು, ರೈಟ್? ದೇರ್ ಇಸ್ ನೋ ಕಾಮನ್ ಪಾಯಿಂಟ್ಸ್, ಯು ಕಮ್ ಫ್ರಮ್ 2 different ವರ್ಲ್ಡ್ಸ್. ಸೊ ದ್ಯಾಟ್ ವಾಸ್ ಫನ್. ಇವಾಗ ದೊಡ್ಡನ ಲೈಕ್ ದೊಡ್ಡನ ವಿನಾಶ್ ಅವರು, ದೇ ವೆರಿ ಕ್ಲೋಸ್, ದೇ ಲೈಕ್ ಫ್ಯಾಮಿಲಿ. ಆ್ಯಂಡ್ ಟೆನಿಸ್ ಕೃಷ್ಣ ಸರ್ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಆಗಿದೆ, ಬಟ್ ಇಟ್ ವಾಸ್ ಫಿನಾಮಿನಲ್ ವರ್ಕಿಂಗ್ ವಿತ್ ಎವ್ರಿಬಡಿ. ಆ್ಯಂಡ್ ಆ ಹುಡುಗಿ ಯಾರು ನನ್ನ ಮಗಳು ಪ್ಲೇ ಮಾಡಿದ್ರು, ಸುದೀಪ್ ಅವ್ರ ಮಗಳು ಪ್ಲೇ ಮಾಡಿದ್ರು, ಶಿ ಈಸ್ ಆಲ್ಸೋ ಬಿಕಮ್ ಅನ್ ಆ್ಯಕ್ಟರ್ ಇನ್ಫ್ಲೂಯೆನ್ಸರ್ ನಾವು ರೀಸೆಂಟ್ಲಿ. ಶಿ ವಾಸ್ ಮೆನ್ಷನಿಂಗ್, ಐ ಥಿಂಕ್ ಐ ಸಾ, ಆ್ಯಂಡ್ ಶೀಸ್ ಅವ್ರ ಅಮ್ಮ ಕೂಡ ತುಂಬ ಕ್ಲೋಸ್ ನನಗೆ. ಶಿ ಈಸ್ ಅ ವೆರಿ ಡಿಯರ್ ಫ್ರೆಂಡ್, ಕಾವ್ಯ ಕ್ರಿಸ್ಟಫರ್. ಶಿ ಈಸ್ ದಿ ಎಡಿಟರ್ ಆಫ್ ಟೈಮ್ಸ್. ಆ್ಯಂಡ್ I mean, she's also so grown up now, right? So recent, I think she was mentioning somewhere that Madhukari, that she started her career. So seeing them all grow like that, I feel like ನಾನು ಇನ್ನೂ ಬೇಬಿ, ನಾನು ಇನ್ನೂ ಕಲಿತಾ ಇದ್ದೀನಿ, ನಾನು ಇನ್ನೂ ಅಲ್ಲೇ ಇದ್ದೀನಿ ಅಂತ ನಾನು ನೆನ್ನೆ ಈ ಬೆದ್ದೆಲ್ಲ ಆಗಿರೋದು ನೆನ್ನೆ ಥರ ಅನಿಸ್ತಾ ಇದೆ ಅಷ್ಟೇ. ಈಗ ಸುದೀಪ್ ಅವ್ರ ಡೈರೆಕ್ಷನ್ ಇಂದ ನೀವು ಏನೇನು ಕಲ್ತೀವಿ ಮೊದಲನೇ ಸಿನಿಮಾದಲ್ಲಿ? ಅವ್ರ ಡೈರೆಕ್ಷನ್, ನೀವು 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, 2 ಸಿನಿಮಾಕ್ಕೂ ಅವರ ಡೈರೆಕ್ಟರ್. ಆಸ್ ಎ ಡೈರೆಕ್ಟರ್ ಸುದೀಪ್ ನೀವು ಹೆಂಗೆ? I used to always just keep staring at him. ಲೈಕ್ ಜಸ್ಟ್ ಒಂದು ಒಬ್ರು ಪರ್ಸನ್ನ ನೀವು ಎಷ್ಟು ಸ್ಟೇರ್ ಮಾಡೋಕ್ಕಾಗತ್ತೋ ಅಷ್ಟು ಸ್ಟೇರ್ ಮಾಡ್ತಿದ್ದೆ ಅವ್ರಿಗೆ ನಾನು. ಬಿಕಾಸ್ ಐ ವುಡ್ ಬಿ ಇನ್ ಸಚ್ ಒಂದು ಹೊಸ ಆ್ಯಕ್ಟರ್ ಆಗಿ ನೀವು ಇಷ್ಟು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಜೊತೆ ಮತ್ತೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅಫ್ಕೋರ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್. ಅದಾದಮೇಲೆ ಇವಾಗ I can relate to it now because if I work with somebody new, or if I work with, like ivaga just now our young gentleman over here said that, ನೀವು ಮದಕರಿ ಮಾಡಿದಾಗ ನಾವು ಇನ್ನೂ ಓದ್ತಾ ಇದ್ದಿದ್ದು, ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏಜ್ಗೂ ನನಗೆ ಏಜ್ಗೂ ಜಾಸ್ತಿ ವ್ಯತ್ಯಾಸ ಇರಲ್ಲ. ಇಟ್ಸ್ ಜಸ್ಟ್ ದಟ್ ಐ ವುಡ್ ಬಿ ವರ್ಕಿಂಗ್ and he'd be studying, right? So but for him to meet me today, he has this smile on his face that he's interviewing somebody that he's watched in films, right? ಸೊ ನನಗೂ ಆ ಥರ ಆಯಿತು. ಬಟ್ ಲೀಸ್ಟ್ ಅವ್ರಿಗೆ ಗೊತ್ತಿದೆ ಅವ್ರು ಯಾರು ಮೀಟ್ ಮಾಡ್ತಿದ್ದಾರೆ, ಏನು ಮಾಡಿದ್ದೀನಿ, ಏನು ಎತ್ತಂತ ಸ್ವಲ್ಪ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಫಾರ್ ಮೀ ಐ ಓನ್ಲಿ ಹರ್ಡ್ ಬಿಕಾಸ್ ಆ್ಯಂಡ್ ಆಲ್ಸೋ ಅವ್ರ ಆರಾ ನೋಡಿದ್ರೆ, ಮತ್ತು ಅವ್ರ ಅಕ್ಕಪಕ್ಕದಲ್ಲಿರೋರು ಯಾವತ್ತೂ ಹೇಳೋರು ನನಗೆ ವಾಟ್ ಇಸ್ ಹಿಸ್ ಫಿಲ್ಮ್ಸ್, ಏನೇನು ಮಾಡಿದ್ದಾರೆ, ಸ್ವಲ್ಪ ಹೋಗ್ತಾ ಸೊ ಅಷ್ಟು ಬಿ ಆಲ್ವೇಸ್ ಲೈಕ್ ಒಂದು ಸ್ಟೂಡೆಂಟ್ ಥರ ಹಿಂಗೆ ಕೂತ್ಕೊಂಡು ನೋಡ್ತಾ ಇರೋರು ಯಾವತ್ತು. ಆ್ಯಂಡ್ suddenly he'll notice that I'm looking at him. I'm like nothing. I'm just staring at you because it would be like a fan, or it would be like a student. It would be like that. So I would always just keep looking at him in awe that ಇವರು ಆ್ಯಕ್ಟಿಂಗು ಮಾಡ್ತಿದ್ದಾರೆ, ಡೈರೆಕ್ಷನು ಮಾಡ್ತಿದ್ದಾರೆ, ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ, ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದಾರೆ. ಐ ಡೋಂಟ್ ಥಿಂಕ್ ದಟ್ ಅವ್ರು ಡೈರೆಕ್ಷನ್ ಮಾಡಬೇಕಾದ್ರೆ ಅವರು ಈವನ್ 1 or 2 hours ನಿದ್ದೆ ಮಾಡ್ತಾರೆ, ಬಿಕಾಸ್ he is that involved as a person. So
ಐ ವುಡ್ ಜಸ್ಟ್ ಬಿ, ನಾನು ಯಾವತ್ತೂ ಅವ್ರಿಗೆ ಇಷ್ಟು ಅಬ್ಸರ್ವ್ ಮಾಡ್ತಿದ್ದೆ ಅಂದರೆ ಅವ್ರ ಚಿಕ್ಕ ಚಿಕ್ಕ ಮೂವ್ಮೆಂಟ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಇಲ್ಲಾಂದರೆ ನನಗೇನು ಹೇಳ್ಕೊಡ್ತಾ ಇದ್ದಾರೆ. ಬಿಕಾಸ್ ನಾನು ಮಾಡಿರೋದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಆ ಸಿನಿಮಾದಲ್ಲಿ ಅವ್ರು ಮಾಡಿಕೊಟ್ಟಿರೋದು, ನನಗೆ ಮಾಡಿ ಹೇಳ್ಕೊಟ್ಟಿರೋದು ನನಗೆ. ಸೊ ಫಾರ್ ಮೀ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಸೆಸ್, ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸ್ಟಾರ್ಟೆಡ್. ಅಂದರೆ ಒಂದು ಲಕ್ಕಿಯಾಗಿ ಒಂದು ಸ್ಕಾಲರ್ಶಿಪ್ ಸಿಕ್ಬಿಡತ್ತಲ್ಲ ಒಂದು ಒಳ್ಳೆ ಆ್ಯಕ್ಟಿಂಗ್ ಸ್ಕೂಲಲ್ಲಿ, ಆ ಥರ ಇತ್ತು. 9ನಲ್ಲಿ ಮದಕರಿ, 11ನಲ್ಲಿ ಕೆಂಪೇಗೌಡ ದೊಡ್ಡ ಸ್ಟಾರ್ ಕಾಸ್ಟ್. ಅದರಲ್ಲಿ ನೀವು ತಾರಮ್ಮ, ಗಿರೀಶ್ ಕಾರ್ನಾಡ್ ಸರ್, ಅಗೇನ್ ಸುದೀಪ್ ಸರ್ ಡೈರೆಕ್ಷನ್ ಅಂಡ್ ದೆನ್ ಲೀಡ್ ಅದ್ರ ಜೊತೆಗೆ ಆರುಣ, ಅದೊಂದು ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್ಗೆ ಎಸ್ಟಾಬ್ಲಿಷ್ ಹೋಗುತ್ತೆ. ಆ ಪೀರಿಯಡ್ ಹೆಂಗಿತ್ತು, ಆ ವರ್ಕ್ ಮಾಡಿದ್ದು ಹೆಂಗಿತ್ತು ಕೆಂಪೇಗೌಡ? So it was 2009 to 2011 was a very twist and turn phase. ಏನಂದ್ರೆ ಬಿಕಾಸ್ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಮದಕರಿ. ಈ ಸಿನಿಮಾ ಸೂಪರ್ ಹಿಟ್ ಅದಾದ್ಮೇಲೆ ಕೂಡ ನನಗೆ ಆಲ್ಮೋಸ್ಟ್ 6 to 8 months ಏನೋ ವರ್ಕ್ ಇರಲಿಲ್ಲ. ಐ ಡೆಂಟ್ ಹ್ಯಾವ್ ಎನಿ ಮೂವಿ ಆಫರ್. ನನಗೆ ಯಾರು ಅಪ್ರೋಚ್ ಮಾಡಿರಲಿಲ್ಲ, ಯಾವುದೋ ಸಿನಿಮಾ ಇರಲಿಲ್ಲ, ಏನೋ ವರ್ಕ್ ಇರಲಿಲ್ಲ ನನ್ನ ಹತ್ರ. ಸೊ I went back to doing modeling. I went back to doing my studies. I started, I enrolled in a college. And I got admission in Christ, and I got admission in Mount, and I got admission in one more college. But ಏನಂದ್ರೆ ಎಲ್ಲರೂ attendance. So I started attending Indo-Asian Academy. I attended about 1 month of college. I was like, ಮಾಡೋಣ college ಮಾಡೋಣ and studies ಮಾಡೋಣ. ಯಾಕಂದ್ರೆ ಎಲ್ಲರೂ ಏನು ಹೇಳಿದ್ರು that she's an overnight star and she's overnight stardom ಸಿಕ್ಕಿದೆ, ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. So I was like, okay, idadmele I'll get good movie offers, and that's the first by default thing alla that okay movie offers ಚೆನ್ನಾಗಿರುತ್ತೆ. 6 months ಯಾರು ಫೋನೇ ಮಾಡಿಲ್ಲ ನನಗೆ, ಬಿಕಾಸ್ ಸಡನ್ ಆಗಿ ಅದಾದ್ಮೇಲೆ ಎವ್ರಿಬಡಿ ವಾಸ್ ತುಂಬಾ ಉದ್ದ ಇದ್ದಾರೆ, ಯಾರೋ ಹೀರೋ ವರ್ಕ್ ಮಾಡ್ತಾರೆ ಇವ್ರ ಜೊತೆ, ಆಕ್ಟಿಂಗ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ವಿಲ್ ಶಿ ಬಿ ಏಬಲ್ ಟು ಸ್ಪೀಕ್ ದ ಲ್ಯಾಂಗ್ವೇಜ್ ಬಿಕಾಸ್ ಐ ಡಿಂಟ್ ನೋ ಕನ್ನಡ. ಸೊ ಸಾಕಷ್ಟು ರೂಮರ್ಸ್ ಮಧ್ಯದಲ್ಲಿ ಐ ವಾಸ್ ಲೈಕ್, ಓಕೆ ಮೇ ಬಿ ನಾನು ಜಸ್ಟ್ 1 star wonder, one film wonder ಇರ್ತಾರಲ್ಲ, ಬರ್ತಾರೆ ಸೂಪರ್ ಡೂಪರ್ ಇಟ್ಕೊಡ್ತಾರೆ, ಅದಾದ್ಮೇಲೆ ಕರಿಯರ್ ಇಸ್ ಓವರ್. ಸೊ ಐ ವಾಸ್ ಲೈಕ್ ಪರವಾಗಿಲ್ಲ, ಡಸಂಟ್ ಮ್ಯಾಟರ್, ಬಟ್ ಅಟ್ ಲೀಸ್ಟ್ ಒಂದು ಟ್ರೈ ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ, ಅದರಲ್ಲಿ ಬೇರೆ ಕೆಲಸ ಮಾಡ್ಕೊಂಡಿರೋಣ, ರೈಟ್? ಸೊ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಸ್ಟಡೀಸ್. ಐ ಸ್ಟಾರ್ಟೆಡ್ ಸಡನ್ ಆಗಿ ಐ ಗಾಟ್ ಅ ಕಾಲ್ ಫ್ರಾಮ್ ಒನ್ ಡೈರೆಕ್ಟರ್, ಅವ್ರ ಹೆಸರು ತಗೊಳ್ಳಲ್ಲ ನಾನು. ಇಟ್ ವಾಸ್ ಅ ಫಿಲ್ಮ್ ಫಾರ್ ದರ್ಶನ್. ಆ್ಯಂಡ್ ಡಿ ಜೊತೆ ಅಗೇನ್ ಮತ್ತೆ ಐ ವಾಸ್ ಲೈಕ್, ಓಕೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ, ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದ್ರು ನನಗೆ, ದಟ್ ಈ ಥರ ಒಂದು ಸಿನಿಮಾ ಇದೆ ಮೇಡಮ್. ಐ ಸೆಡ್ ಸರ್ 100% ಮಾಡೋಣ, ಇಟ್ ವಿಲ್ ಬಿ ಅನ್ ಆನರ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ he was also, that ಆ ಟೈಮಲ್ಲಿ only 2 the tallest actors of Sandalwood, ಒಂದು ಸುದೀಪ್ ಅವರು, ಒಂದು ದರ್ಶನ್ ಅವರು. ಸೊ ಐ ವಾಸ್ ಲೈಕ್, ಓಕೆ ಅಮೇಝಿಂಗ್, ರೈಟ್? ಆ್ಯಂಡ್ ದೆನ್ ಅವ್ರ ಹತ್ರ ಮಾತುಕತೆ ಆಗಿ ಎಲ್ಲ ಫಿಕ್ಸ್ ಮಾಡಿ ಅವ್ರೇನು ಹೇಳಿದ್ದು, ಬೇರೆ ಯಾವುದೋ ಸಿನಿಮಾ ಸೈನ್ ಮಾಡಬೇಡಿ, ಯಾಕಂದರೆ ಈ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಇವ್ರ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಐ ವಾಸ್ ಲೈಕ್, ಓಕೆ ಸರ್, ನೋ ಪ್ರಾಬ್ಲಮ್. ಅವಾಗ ಜಸ್ಟ್ ಲಿಟಲ್ 1-2 ವರ್ಡ್ಸು ಕನ್ನಡದು ಕಲಿಯೋದು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ, ಈಸ್ ಲೈಕ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಐ ಸೆಡ್ ಓಕೆ ಸರ್, ಡೆಫಿನೆಟ್ಲಿ. ಅವರು ಅವ್ರು ಎಷ್ಟು ಅರ್ಥ ಆಯ್ತು ನನಗೆ, ಅವ್ರ ಮಾತು ನನಗೆ ಎಷ್ಟು ಅರ್ಥ ಆಯ್ತು. ವಿ ಸೈನ್ ದ ಮೂವಿ. ಆ್ಯಂಡ್ ಅವಾಗ ಫಸ್ಟ್ ಟೈಮ್ ಐ ಸ್ಪೋಕ್ ಟು ಡಿ ಆನ್ ದ ಫೋನ್. ಹಿಂಗೆ ಚೆನ್ನಾಗಿದ್ರಮ್ಮ, ಹಿಂಗೆ. ಸೊ ಐ ವಾಸ್ ಸೋ ಹ್ಯಾಪಿ, ಮೈ ಗಾಡ್, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈಸ್ ಲೈಕ್ ಲುಕಿಂಗ್ ಫಾರ್ವರ್ಡ್ ಟು ವೆರಿ ನೈಸ್. ಐ ಥಿಂಕ್ ಅಗೇನ್ ಒನ್ ಆಫ್ ದ ಮೋಸ್ಟ್ ಸ್ವೀಟೆಸ್ಟ್, ಹಂಬ್ಲೆಸ್ಟ್ ಪೀಪಲ್ ದಟ್ ಐ ನೋ. ಆ್ಯಂಡ್ ನಾನು ಇವಾಗ ಒಂದು ತಿಂಗಳು ಕಾಲೇಜಾಗಿ ಹೋಗಿದ್ದೆ. ಇವಾಗ ಇವ್ರಿಗೆ ಹಿಂಗೆ ಲೈಕ್ ಬೇರೆ ಯಾವುದೋ ಸಿನಿಮಾ ಸೈನ್ ಮಾಡಬೇಡಿ, ಇವಾಗ ಡೇಟ್ಸು ಹಂಗೆ ಹಿಂಗೆ. ಸರ್ ಆಯಿತು ಸರ್, ನೋ ಪ್ರಾಬ್ಲಮ್, ಬಟ್ ಅದೇ ಕಾಲೇಜ್ ಕಂಟಿನ್ಯೂ ಮಾಡೋ, ಯಾವಾಗ ತನಕ ಆಗುತ್ತೋ ಅವಾಗ ತನಕ ಮಾಡೋಣ ಅಂತ. ಸೊ ಕಾಲೇಜಸ್ಗೆ ಹೋಗಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಮ್ಯಾಮ್ ಈ ಥರ ಇದೆ, ಪ್ರಿನ್ಸಿಪಲ್ಸ್ ಎಲ್ಲ ಹತ್ರ ಮಾತಾಡಿ ಸ್ವಲ್ಪ ಅಟೆಂಡೆನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ, ಬಿಕಾಸ್ ಐ ಆಮ್ ಡೂಯಿಂಗ್ ದಿಸ್, ನಿಮಗೂ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ ಮ್ಯಾಮ್, ಬಟ್ ಐ ಡೋಂಟ್ ವಾಂಟ್ ಟು ಲೀವ್ ಮೈ ಎಜುಕೇಷನ್, ಐ ವಾಂಟ್ ಟು ಡೂ ಮೈ ಡಿಗ್ರಿ. ಅವಾಗ ಮ್ಯಾಮ್ ನೋ ಪ್ರಾಬ್ಲಮ್, ನೀವು 60% ಕೊಟ್ಟರು ನೋ ಪ್ರಾಬ್ಲಮ್. ಐ ಸೆಡ್ ಮ್ಯಾಮ್ ಒಂಚೂರು ಕಮ್ಮಿ ಮಾಡಿ, ಸ್ವಲ್ಪ ಕಮ್ಮಿ ಮಾಡಿ. ಇಸ್ ಲೈಕ್ 50% ನೀವು ಅಟೆಂಡೆನ್ಸ್ ಕೊಟ್ಟರೆ ಸಾಕು, 20-25 30% ಅಟೆಂಡೆನ್ಸ್ ಕೊಡಿ ದಯವಿಟ್ಟು, ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ 2 ಕಾಲೇಜಸ್ ಅಲ್ಲೇ ಡಮಾರು. ಆಗಲ್ಲ, ಯು ಹ್ಯಾವ್ ಟು ಅಟ್ ಲೀಸ್ಟ್ ಗಿವ್ 50-60% ಅಟೆಂಡೆನ್ಸ್. ಯಾರಿದ್ರು ವೆನ್ ಯು ಡೂಯಿಂಗ್ ಅ ಡಿಗ್ರಿ ಯು ಹ್ಯಾವ್ ಟು ಡೂ ಅಟೆಂಡೆನ್ಸ್ ಅಂತ, ಬಿಕಾಸ್ ಇಟ್ಸ್ ನಾಟ್ ಅ ಪ್ರೈವೇಟ್ ಕೋರ್ಸ್. ಐ ವಾಸ್ ಲೈಕ್ ಓಕೆ. So I got out of college and I was like, okay, personal agi one private degree alli enroll agana anta. Then I got into the CINI University, started doing my thing. Wait ಮಾಡ್ತಾ ಇದ್ದೀನಿ. ಅದೇ ಟೈಮಲ್ಲಿ ವೇಟ್ ಮಾಡ್ತಾ ಇನ್ನೊಂದು ಡೈರೆಕ್ಟರ್ ಫೋನ್ ಮಾಡಿದ್ರು ನನಗೆ.
He called me and he said that ಒಂದು ಸಾಂಗ್ ಇದೆ ಒಂದು ಫಿಲ್ಮ್ ಅಲ್ಲಿ and it's going to be a big song and ಅದು ಇದು ಅದನ್ನ ಸೊ ನನಗೆ ಆ ಟೈಮ್ ಸಾಂಗ್ಸ್ ಬಗ್ಗೆ ಅಪಿಯರೆನ್ಸಸ್ ಬಗ್ಗೆ ಏನೂ ಗೊತ್ತಿಲ್ಲ. That time he was so this is that what is the movie this so dod song ide mari. I said illa sir, I have signed in film with this actor and nange exclusive agi I can't do anything, nange idilla illama ಅವರು ತುಂಬಾ ಕ್ಲೋಸ್, ನನಗೆ ತುಂಬಾ ಒಳ್ಳೆ ಪರಿಚಯ, ಏನೋ ಪ್ರಾಬ್ಲಮ್ ಇಲ್ಲ, ನಾನು ಮಾತಾಡ್ತೀನಿ, ನೀನು ಮಾಡಮ್ಮ, ತುಂಬಾ ಚೆನ್ನಾಗಿದೆ ಸಾಂಗ್, ಹಂಗೆ ಹಿಂಗೆ. ಸೊ ದಿಸ್ ಇಸ್ ದಟ್ ಸಾಂಗ್ ವಿತ್ ಯಶ್ ಅಂಡ್ ವಿತ್ ವಿಜಯ ರಾಘವೇಂದ್ರ, ಯಾವ ಗೋಕುಲ. ವಾಟ್ ಇಸ್ ದ ಡೈರೆಕ್ಟರ್ಸ್ ನೇಮ್? Prakash. Gokul, I think Prakash. So he made very big statements. He's like, hey, I'm too close, nange hinge hange ಏನೋ ಪ್ರಾಬ್ಲಮ್ ಇಲ್ಲ, ನಾನು ಮಾತಾಡ್ತೀನಿ, ನೀವು ಮಾಡಿ, ತುಂಬ ಚೆನ್ನಾಗಿರತ್ತೆ. ಆ್ಯಂಡ್ ಐ ವಾಸ್ ಲೈಕ್ ನ್ಯೂ ಆ್ಯಂಡ್ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಇನ್ನ ಪಾಲಿಟಿಕ್ಸು ಅದು ಇದು ಏನೋ ಗೊತ್ತಿಲ್ಲ ನನಗೆ. ಸೊ ಐ ಥಾಟ್ ಓಕೆ ಫ್ರೀ ಇದ್ದೀನಿ, ಬೇರೆ ಏನೋ ಮಾಡ್ತಾ ಇಲ್ಲ, ಐ ಡೂ ಅ ಸಾಂಗ್. ಹೋಗಿ ಕಟ್ ಟು ನೆಕ್ಸ್ಟ್ 2 days later I was shooting a song. ತುಂಬಾ ಚೆನ್ನಾಗಿದೆ ಸಾಂಗ್. ಮೀ, ಯಾಶ್, ವಿಜಿ, ವಿ ಆರ್ ಅಮೇಸಿಂಗ್ and ಹರ್ಷ was the choreographer. Fantastic song. Then cut to the interviews ಎಲ್ಲ ಮಾಡಿದ್ವಿ. And then ಅದನ್ನು I didn't know what interviews to talk, so we did our making geeking. What a fantastic song. It was so amazing to work with Yash and with VR. And that's how we became friends from that movie, and even Harsha. And takata cut ಮಾಡಿದ್ರೆ 5 days later I'm reading in the newspaper that the movie ನಾನು ದರ್ಶನ್ ಅವ್ರ ಜೊತೆ ಯಾವ ಸಿನಿಮಾ ಸೈನ್ ಮಾಡಿದ್ದೆ ಅದಕ್ಕೆ ಬೇರೆ ಹೀರೋಯಿನ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಫೋನ್ ಮಾಡಿದೆ, ಕನ್ಫ್ಯೂಷನ್, ಮೇ ಬಿ ಅನದರ್ ಹೀರೋಯಿನ್ ದೇವ್ ಸೈನ್ಡ್ ಸಮಥಿಂಗ್. ಸೊ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾ ಇದ್ದಾರೆ, ಅಮ್ಮ ನಿಮ್ಗೆ ಹೇಳಿದ್ವಿ ನಾವು ಬೇರೆ ಏನೋ ಮಾಡಬೇಡಿ, ನೀವು ಯಾಕೆ ಹಿಂಗೆ ಹೋಗಿ ಸಾಂಗ್ ಮಾಡಿದ್ದೀರಾ ಅಂತ. ಐ ಸೆಡ್ ಸರ್, ಅವರು ನನಗೆ ಹೇಳಿದ್ರು ದಟ್ ತುಂಬ ಕ್ಲೋಸು ಅದು ಇದು ಅಂತ. ಸೊ ಈಸ್ ಲೈಕ್ ಇಲ್ಲಲ್ಲಮ್ಮ, ಇಟ್ಸ್ ನಾಟ್ ಲೈಕ್ ದಟ್. Then I was like, aವಾಗ first time I was exposed to industry politics. ತುಂಬಾ ಬೇಜಾರಾಯ್ತು, ತುಂಬಾ ಹತ್ತಿದೆ. ಬಿಕಾಸ್ ಅಟ್ ಲೀಸ್ಟ್ ಅವ್ರು ಇದು ಹೇಳ್ಬೇಕಾಗಿತ್ತು ದಟ್ ಈ ತರ ಒಂದು ಸಾಂಗ್ ಇದೆ. ಸಿ, ನನ್ಗೆ ಗೈಡ್ ಮಾಡೋರು ಯಾರು ಇರಲಿಲ್ಲ. ಫಾರ್ ಮೀ, ಐ ಡೋಂಟ್ ಹ್ಯಾವ್ ಎನಿ ಗಾಡ್ ಫಾದರ್ಸ್, ಐ ಡೋಂಟ್ ಹ್ಯಾವ್ ಎನಿ ಪೇರೆಂಟ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನನಗೆ ಏನು ಕರೆಕ್ಟಾಗಿ ಅನಿಸ್ತು ಆ ಟೈಮಲ್ಲಿ, ಸಾಂಗ್ ಚೆನ್ನಾಗಿದೆ, ಒಂದು ಆಪರ್ಚುನಿಟಿ ಇದೆ. And I was a baby, I was 19.5 years old. And ಇವರು at least ಈ ಥರ ಒಂದು they should not have played gimmicks like that ಅಂತ. ಆಮೇಲೆ I said ಆಯಿತು ಬಿಡಿ, I lost the film. ಅದಾದಮೇಲೆ ಮತ್ತೆ 4-5 months ಏನೂ ಇರಲಿಲ್ಲ. ಆ್ಯಂಡ್ ನಾನು ತುಂಬ ಬೇಜಾರಂದರೆ ನನಗೆ ಯಾಕೆ ಈ ಥರ ಆಯಿತು, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಏನು ಮಾಡೋದು, ಯಾರ ಹತ್ರ ಮಾತಾಡೋದು. Then I got approached for Kalla Malla Sula. And that film, ಮಂಜು ಸರ್ ಜೊತೆ ಇಂಟ್ರೊಡಕ್ಷನ್ ಆಯಿತು. ಅವ್ರು ಬಂದು ನಮ್ಮ ಅಮ್ಮ ಪತ್ರ ಮಾತಾಡಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ. ಸೊ ದ್ಯಾಟ್ ಅಗೇನ್ I'll tell you that I believe in karma very strongly. I said, ಆಯಿತು ಪರವಾಗಿಲ್ಲ, ಒಂದು ಟೈಮ್ ಬರುತ್ತೆ ವೆನ್ ಥಿಂಗ್ಸ್ ವಿಲ್ ಚೇಂಜ್ ಅಂತ ಅನ್ನೋದು. ಆ್ಯಂಡ್ ಅದನ್ನು ತುಂಬ ಜನ ಹೇಳಿದ್ರು, ಯಾಕೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ಹಂಗೆ ಹಿಂಗೆ. ಪೀಪಲ್ ಆರ್ ಆಲ್ವೇಸ್ ಟ್ರೈಂಗ್ ಟು instead of telling you a clear picture, there's so many people who will always be like, okay, ಇದು ಮಾಡಿ ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ ತುಂಬ ಬಟ್ ಲೈಫಲ್ಲಿ ನಾವು ನಮ್ಮ ಡಿಸಿಷನ್ಸ್ ತಗೋಬೇಕು. ಆ್ಯಂಡ್ ತುಂಬ ಬೇಗ ನನ್ನ ಕರಿಯರಲ್ಲಿ ನಾನು ಅದನ್ನು ಕಲ್ತ್ಬಿಟ್ಟೆ. ಸಿ, ಐ ಕ್ಯಾನ್ ಓನ್ ಅಪ್ ಟು ಮೈ ಡಿಸಿಷನ್. ಇವಾಗ ನಾನು ಒಂದು ಡಿಸಿಷನ್ ತೊಗೊಂಡಿದ್ದೀನಿ, ಸೂಪರ್ ಡೂಪರ್ ಸಕ್ಸಸ್ ಆಯಿತಾ ಅಥವಾ ಕರೆಕ್ಟ್ ಡಿಸಿಷನ್ ಇದೆಯಾ, ಐಲ್ ಬಿ ಹ್ಯಾಪಿ. ತಪ್ಪಾಯ್ತಾ, ಹಾರಿಬಲ್ ಆಯಿತಾ ಅಂತ ಐಲ್ ಬಿ ಲೈಕ್, ಓಕೆ, ನನ್ನ ಡಿಸಿಷನ್ ಅದು ಆ್ಯಕ್ಚುಲಿ. I signed a film with K. Manju sir. So the K. Manju sir came into my life for the first time, and he still remains the most important part of my family. He's best friends with my mother and father. And our the cinema again caused a very big twist in my career. ಒಂದು ಸಾಂಗು ತುಪ್ಪ ತುಪ್ಪ ಸಾಂಗ್ ಆಗಲಿ, ಆ ಒಂದು ಕ್ಯಾರೆಕ್ಟರ್ ಆಗಲಿ, ಆ ಥರ ಒಂದು ಬೋಲ್ಡ್ ಕ್ಯಾರೆಕ್ಟರ್, ಒಂದು ಸಾಂಗು, ಲಿರಿಕ್ಸ್. So that was the twist between 2009 and 2011. And immediately when I finished shooting while I was shooting for Kalla Malla, at the end I got called again by Sudeep Avaru that we are doing this film called Kempegowda. And adunu sudden agaitu actually.
I had given dates for another film. ಅದನ್ನು ನಾನು ಪ್ರಜ್ವಲ್ ಅವ್ರ ಜೊತೆನೂ 2 ಸಿನಿಮಾ ಸೈನ್ ಮಾಡೋಕ್ಕಾಗಿಲ್ಲ. ಒಂದು ಐ ವಾಸ್ ಸಪೋಸ್ ಟು ಡೂ ಹಿಸ್ ಫಸ್ಟ್ ಫಿಲ್ಮ್ ವಿತ್ ಹಿಮ್. ಐ ವಾಸ್ ಸಪೋಸ್ ಟು, ನಾನು ಇಂಟ್ರೊಡಕ್ಷನ್ ಆಕ್ಚುಲಿ ಪ್ರಜ್ವಲ್ ದೇವರಾಜ್ ಜೊತೆ ಆಗ್ಬೇಕಾಗಿತ್ತು. ಯಾ, ಆ್ಯಂಡ್ ಅದು ಯಾವುದೋ ಒಂದು ರೀಸನ್ಗೂ ಆಗಿಲ್ಲ. ಬಟ್ ಅಗೇನ್ ಐ ಹ್ಯಾಡ್ ಸೈನ್ಡ್ ಅನದರ್ ಫಿಲ್ಮ್ ವಿತ್ ಹಿಮ್ ಓನ್ಲಿ. ಡೇಟ್ಸ್ ಎಲ್ಲ ಕೊಟ್ಟು ಸ್ಕೆಡ್ಯೂಲ್ ಎಲ್ಲ ಫಿಕ್ಸ್ ಆಗಿ, ಬಟ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಏನೋ ಡೇಟ್ ಕನ್ಫ್ಯೂಷನ್ ಏನೋ ಇತ್ತು. Then I got a call from his office that, okay, ee tara ide. I said, Khandita, I will do it. So again, on the date notification of 3 days, I was shooting with Sudeep Aur again for Kempegowda. So 2009 to 11 was quite an interesting phase in my career. ಇನ್ನು ಅದೇ ನೀವು ಆಗ್ಲೇ ಕೇಳಿದ್ರೆ ಗಿರೀಶ್ ಕಾರ್ನಾಡ್ ಎಕ್ಸ್ಪೀರಿಯನ್ಸ್, ಆರುಂದ ಒಂದು ಕ್ಯಾರೆಕ್ಟರ್ ಫುಲ್ ನೆಕ್ಸ್ಟ್ ಲೆವೆಲ್ ಎಸ್ಟಾಬ್ಲಿಷ್ ಆಗಿತ್ತು. ರವಿಶಂಕರ್ ಅವ್ರ ಜೊತೆಗೆ, ಶರಣ್ ಅವ್ರ ಜೊತೆಗೆ. He is, oh my God, I'm telling you, see, ಅದೇ ನಾನು ಹೇಳ್ತಾ ಇರೋದು, ಲೈಫ್ ನಮಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಾವು ಯಾವತ್ತೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. It was the first and the last time I saw Girish Karnad sir, and wherever he is, may soul rest in peace. One of the most greatest actors, directors we've seen in Indian cinema, right? ಅವ್ರನ್ನ ನಮ್ಮ ಪ್ಲೇ ಮಾಡ್ತಿದ್ದಾರೆ ಅಂದ್ರೆ, ನಾನು ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮನೇ ನೋಡೋಕೆ ಬಿಡ್ತಾ ಇರಲಿಲ್ಲ ಅವ್ರಿಗೆ. ಶಿ ವಾಸ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಗಿರೀಶ್ ಕರ್ನಾಡ್. ಸೊ ಶೂಟಿಂಗ್ ಅಲ್ಲಿ ಶಿ ವಾಸ್ ಆಲ್ವೇಸ್ ದೇರ್. ಶಿ ಇಸ್ ಲುಕಿಂಗ್ ಎಟ್ ಹಿಮ್ ಲೈಕ್ ದಿಸ್. I'm like, Amma, stop staring at him, it doesn't look nice. Fantastic it was. Then of course Ravi Shankar aru. Ravi, just recently we are shooting a film called Rishabha with Mohan Lal sir, and ali kuda one patra play, brother patra play ಮಾಡ್ತಿದ್ದಾರೆ. ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದು. We were just discussing that it's literally been 12 years and ಆ ಒಂದು ಸಿನಿಮಾ ಇಂದ, because there's an actress called Shania from Bombay. So ನಾವು ಕ್ಲೋಸ್ನೆಸ್ ಕೇಳಿದಾಗ she was asking, how did you meet? ನಾವು ಅವತ್ತು ಯಾವ್ದು ಡಿಸ್ಕಸ್ ಮಾಡಿದ್ವಿ ದಟ್ ಆ ಫಸ್ಟ್ ಟೈಮ್ ಕೆಂಪೇಗೌಡ ಸೆಟ್ಸ್ ಅಲ್ಲಿ for the first time he was such a big dubbing artist, and he's a singer and he's so senior, and sudden agi where Sudeep aurgu ee tara on crazy ideas barutte, innovative ideas, that he changes people's life like that, right? So Ravi Shankar aurge first time villain agi ee tara maadi anta helidaga nobody believed that he could carry off something like that, but Armuga is the biggest villains of our country right now. And ತುಂಬಾ ಚೆನ್ನಾಗಿತ್ತು. We were just discussing it, like I think 10-15 days ಮುಂಚೆ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದನ್ನ ಜರ್ನಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಸೊ ಬ್ಯೂಟಿಫುಲ್. ದೆನ್ ಶರಣ್, ಆಫ್ ಕೋರ್ಸ್, ಶರಣ್ ಇಸ್ ಲೈಕ್ ಮೈ ಹಾರ್ಟ್, ಲೈಕ್ ಹೀಸ್ ಫ್ಯಾಮಿಲಿ ಲೈಕ್ ದ್ಯಾಟ್. ಅವರು ಅವಾಗ ಒಂದು ಕ್ಯಾರೆಕ್ಟರ್, ಕಾಮಿಕ್ ರೋಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ಆ್ಯಂಡ್ ಆಲ್ಮೋಸ್ಟ್ 100 ಫಿಲ್ಮ್ಸ್ ಒಂದು ಕಾಮಿಕ್ ಕ್ಯಾರೆಕ್ಟರ್ ತರ ಮಾಡಿ ಹಿಸ್ ಗ್ರೋತ್ ಆಸ್ ಅನ್ ಆಕ್ಟರ್. ದೆನ್ ಇಂಡಿಪೆಂಡೆಂಟ್ ಆಗಿ ಒಂದು ಹೀರೋ ಆಗಿ ನಿಂತ್ಕೊಂಡು ಇಷ್ಟು ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ದಟ್ ಆ ಒಂದು ಕ್ಯಾರೆಕ್ಟರ್, ಆ ಒಂದು ಸ್ಪೇಸ್ ಅಲ್ಲಿ ಈ ತರ ಒಂದು ಸಿನಿಮಾ, ಕೆಂಪೇಗೌಡ ತರ ಸಿನಿಮಾ ಮಾಡಿ ಅದಾದ್ಮೇಲೆ ಮೀ ಅಂಡ್ ಶರಣ್ ವಿಲ್ ಡು ಅಧ್ಯಕ್ಷ ಇನ್ ಅಮೆರಿಕಾ ಟುಗೆದರ್, ರೈಟ್? ಸೊ ಇಟ್ ವಾಸ್ ಬ್ಯೂಟಿಫುಲ್, ಇಟ್ ವಾಸ್ ಸೋ ನೈಸ್. ಅಂಡ್ ಐ ಥಿಂಕ್ ಸುದೀಪ್ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಫಾರ್ ಫಾರ್ಮ್ಯುಲೇಟಿಂಗ್ ಸೋ ಮೆನಿ ಪೀಪಲ್ಸ್ ಕರಿಯರ್ಸ್. ಐ ಥಿಂಕ್ ಅವ್ರ ಹತ್ರ ಒಂದು ಬೇರೆ ರೀತಿಯಾದ ವಿಷನ್ ಇದೆ ಯಾವತ್ತೂ, ದಟ್ ಹೀಲ್ ಲುಕ್ ಎಟ್ ಸಂಬಡಿ ಅಂಡ್ ಹೀಲ್ ನೋ ದಟ್ ಇವರು ಈ ಥರನೂ ಮಾಡ್ಬೋದಾ, ಈ ಥರನೂ ಟ್ರೈ ಮಾಡಿದ್ರೆ ಹೆಂಗೆ. ಆ್ಯಂಡ್ ಹೀ ಈಸ್ ಅ ರಿಸ್ಕ್ ಟೇಕರ್. ಆ್ಯಂಡ್ ಐ ಥಿಂಕ್ ಲೈಫಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದರೆ ನಮ್ಗೆ ಯಾವತ್ತೂ ನಮ್ಮ ಪೊಟೆನ್ಷಿಯಲ್ ಏನಿದೆ ಅಥವಾ ನಾವು ಏನು ಮಾಡಬಾರ್ದು, ಮಾಡೋಕ್ಕಾಗಲ್ಲ ಅಥವಾ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಶರಣ್ ಅವರು ಒಂದಷ್ಟು ಕಾಮಿಕ್ ರೋಲ್ ಮಾಡಿಕೊಂಡು ಕಾಮಿಡಿಯನ್ ಆಗಿ ಇಂಡಸ್ಟ್ರಿ ಪರಿಚಯ ಆಗಿ ಇಡೀ ಇಂಡಸ್ಟ್ರಿನ ಕರ್ನಾಟಕದ ಜನ ಅವ್ರನ್ನ ಹಾಗೆ ಗುರುತಿರ್ತಿದ್ರು. ಬಟ್ ಸಡನ್ ಆಗಿ ಹೀರೋ ಆಗ್ತಾರೆ. ನೀವು ಸುದೀಪ್ ಅಂತ ದೊಡ್ಡ ನಟರ ಜೊತೆಗೆ ವರ್ಕ್ ಮಾಡಿ, ಹೀರೋಯಿನ್ ಆಗಿ ಲೀಡ್ ರೋಲ್ ವರ್ಕ್ ಮಾಡಿ, ಸಡನ್ ಆಗಿ ಈ ತರ ಒಂದು ಚಾನ್ಸ್ ಇದೆ, ಅವ್ರ ಜೊತೆಗೂ ಹೀರೋಯಿನ್ ಆಗಿ ವರ್ಕ್ ಮಾಡೋ ಚಾನ್ಸ್ ಇದೆ. ಹೆಂಗ್ ಒಪ್ಕೊಂಡ್ರಿ? ನಿಮ್ಗೆ ಒಪ್ಕೊಳ್ಳೋದಕ್ಕೆ ಎಲ್ಲರೂ ಒಪ್ಕೊಳ್ಳಲ್ಲ, ಎಲ್ಲ ಹೀರೋಯಿನ್ಗಳು ಒಪ್ಕೊಳ್ಳೋ. ಒಬ್ಬ ಕಾಮಿಡಿಯನ್ ಹೀರೋ ಆಗಿದೆ, ನಮ್ಮ ಜೊತೆಗೆ ನಾನು ಕ್ಯಾಚ್ ಮಾಡಬೇಕು, ತುಂಬಾ ಟೈಮ್ ಇಂಡಸ್ಟ್ರಿ ನೋಡಿದ್ದೀವಿ. ಅದು ಹೇಗೆ? ಸಿ, ನಾನು ತುಂಬ ಗ್ರೌಂಡ್ ಲೆವೆಲಿಂದ ಬಂದಿದ್ದೀನಿ. ಸಕ್ಸಸ್ಸಸ್ ಕೊಟ್ಟಿದ್ದೀನಿ, ಫೇಲಿಯರ್ಸ್ ಕೊಟ್ಟಿದ್ದೀನಿ, ತುಂಬ ದೊಡ್ಡ ಸಿನಿಮಾಗಳು ಮಾಡಿದ್ದೀನಿ. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬಿನ್ ಬಿಗ್ ಫಿಲ್ಮ್ಸ್, ಬಟ್ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ, ಕೆಟ್ಟ ಸಿನಿಮಾಗಳು ಮಾಡಿದ್ದೀನಿ. ನಾನು ಒಬ್ಬ ನಾನ್ ನೆಪೋಟಿಸಮ್ ಕಿಡ್ ಆಗ್ಬಿಟ್ಟು
ನಾನು ನನ್ನ ಜರ್ನಿ ನೋಡ್ಕೊಂಡು ಬಂದಿದ್ದೀನಿ. ಸೊ ಫಾರ್ ಮೀ ಆ ಒಂದು ಯಾವುದೋ ಒಂದು ಕ್ಲಾಸಿಫಿಕೇಶನ್ ಇಲ್ಲ ದಟ್ ಯು ಆರ್ ಅ ಬಿಗ್ ಸ್ಟಾರ್ ಆರ್ ಯು ಆರ್ ನಾಟ್ ಅ ಬಿಗ್ ಸ್ಟಾರ್, ಯು ಆರ್ ಅ ನ್ಯೂ ಡೈರೆಕ್ಟರ್ ಆರ್ ನಾಟ್ ಅ ನ್ಯೂ ಡೈರೆಕ್ಟರ್, ಆ ಥರ ಯಾವತ್ತೂ ಯೋಚನೆ ಮಾಡಿಲ್ಲ. ಫಾರ್ ಮೀ ಇಟ್ಸ್ ಆಲ್ವೇಸ್ ಬಿನ್ ಅಬೌಟ್ ಸ್ಕ್ರೀನಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಿದೆ, ಸ್ಕ್ರಿಪ್ಟ್ ಏನಿದೆ, ಸ್ಟೋರಿ ಏನಿದೆ, ಆ್ಯಂಡ್ ಏನಾದರೂ ಡಿಫ್ರೆಂಟ್ ಏನಿದೆ ಮಾಡೋಕ್ಕೆ. ಸಿ ಫಾರ್ ಎನಿಬಡಿ ಟು ಬಿ ಇನ್ ದಿ ಇಂಡಸ್ಟ್ರಿ ಫಾರ್ ದಿಸ್ ಇಸ್ ಮೈ 15th year and by the grace of God, touch wood, by my fans love. ಬಟ್ ಯಾಕೆ ಅಂದರೆ ಐ ಥಿಂಕ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಇಸ್ ಬಿನ್ ದಟ್ ನಾವು ಒಂದೇ ಒಂದು ಥರ ರೋಲ್ನ ಸ್ಟಿಕ್ ಆನ್ ಆಗಿಲ್ಲ ಯಾವತ್ತೂ. I have done glamorous roles, I have done homely roles, I have done out of beat roles, and for me ಶರಣ್ ಜೊತೆ ನಂದು ರಿಲೇಶನ್ಶಿಪ್ ಹೆಂಗಿದೆ ಅಂದರೆ, ಅವರು ನಾಟ್ ಜಸ್ಟ್ ಬಿಕಾಸ್ ಅವರು ನಾವು ಮಾಡಿರೋ ಸಿನಿಮಾದಲ್ಲಿ ಒಬ್ಬ ಕಾಮಿಕ್ ಆ್ಯಕ್ಟರ್ ಆಗಿ ಕಾಮಿಡಿಯನ್ ಆಗಿ ವರ್ಕ್ ಮಾಡಿದ್ರು, ಬಟ್ ಹೀ ಹ್ಯಾಸ್ ಅದನ್ನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಐ ವರ್ಕ್ ವಿತ್ ಹಿಮ್, ವಿತ್ ಸುದೀಪ್, ವಿತ್ ಉಪೇಂದ್ರ, ವಿತ್ ಶಿವಣ್ಣ, ವಿತ್ ಎವ್ರಿಬಡಿ. ಬಟ್ ವೆನ್ ಹೀ ಬಿಕೇಮ್ ಅವರ್ ಫಸ್ಟ್ ಸಿನಿಮಾ ಇಂದ ನಾನು ಏನಾದರೂ ಅವ್ರ ಸಿನಿಮಾದಲ್ಲಿ ಏನಾದರೂ ಮಾಡ್ಕೊಂಡೇ ಇದ್ದೀನಿ. ಐ ಡಿಡ್ ಹಿಸ್ ಯಕ್ಕ ನಿನ್ ಮಗಳು ಮಾಡಿದ್ದೆ ಅವ್ರ ಫಸ್ಟ್ ಫಿಲ್ಮಲ್ಲಿ, ವೆನ್ ನಂದ ವಾಸ್ ಡೈರೆಕ್ಟಿಂಗ್ ಅಂಡ್ ಹಿ ವಾಸ್ ಬಿಕಮಿಂಗ್ ಹೀರೋ. Like the team called me and they said that ಅವ್ರು ಏನು ಯೋಚನೆ ಇದೆ ದಟ್ ಪ್ರಾಬಬಲಿ ನೀವು ಮಾಡಲ್ಲ. ಐ ಸೆಡ್ ಯಾಕೆ ಮಾಡಲ್ಲ? ಸಿ ಇಟ್ಸ್ ರಿಯಲಿ ನಾಟ್ ಅಬೌಟ್ ಸಾಂಗ್ ಚೆನ್ನಾಗಿದೆ, ಹಿ ಸೋ ಹಾರ್ಡ್ ವರ್ಕಿಂಗ್, ಆ್ಯಂಡ್ ನನಗೆ ಇಷ್ಟು ಹೆಮ್ಮೆ ಇದೆ ಅಂದರೆ ಹೀಸ್ ಹ್ಯಾಡ್ ಅ ಜರ್ನಿ. ಇಟ್ಸ್ ನಾಟ್ ಈಸಿ. ನನಗೂ ಒಂದು ಜರ್ನಿ ಇದೆ, ಅವ್ರಿಗೂ ಒಂದು ಜರ್ನಿ ಇದೆ. 100 ಸಿನಿಮಾ ಹಂಗೆ ಮಾಡಬೇಕು ಅಂದರೆ ಒಬ್ಬ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇಟ್ಸ್ ನಾಟ್ ಈಸಿ. ಅದಾದಮೇಲೆ ಟು ಬಿಕಮ್ ಅ ಸೋಲೋ ಲೀಡ್, ಬಿಕಾಸ್ ನನಗೂ ಆ ಥರ ಆಗಿದೆ. ನಾನು ಸಾಕಷ್ಟು ದೊಡ್ಡ ಸಿನಿಮಾಗಳು, ದೊಡ್ಡ ಹೀರೋಸ್ ಜೊತೆ ಕಮರ್ಷಿಯಲ್ ಹೀರೋಯಿನ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ದೀನಿ. ಸಡನ್ ಆಗಿ I did ರಾಗಿಣಿ IPS. ಸೊ ಯಾರು ಅನ್ಕೊಂಡಿರ್ಲಿಲ್ಲ, ಬಟ್ ಇಟ್ ವಾಸ್ ಅ ಲೀಪ್ ಆಫ್ ಫೇತ್, ಅ ರಿಸ್ಕ್ ಫ್ಯಾಕ್ಟರ್ ದಟ್ ಐ ಟುಕ್. ಇವಾಗ ನನ್ಗೆ ಗೊತ್ತಿರಲಿಲ್ಲ ಜನ ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತ. ಹೆಂಗಿರುತ್ತೆ, ಒಂದು ಭಯ ಇರುತ್ತೆ, ಒಂದು ಇದಿರುತ್ತೆ, ಬಿಕಾಸ್ ನಾವು ಒಂದೊಂದು ಸಿನಿಮಾಯಿಂದ ಒಂದೊಂದು ಸ್ಟೆಪ್ ಹಾಕೊಂಡು ಮೇಲೆ ಬರ್ತಾ ಇದ್ದೀವಿ. ಸೊ ವೆನ್ ಹಿ ಡಿಡ್ ಹಿಸ್ ಫಸ್ಟ್ ಫಿಲ್ಮ್, ನಂಗೆ ತುಂಬ ಖುಷಿ ಆಯಿತು ಕೇಳಿ ದಟ್ ಹೀರೋಗಿ ಮಾಡ್ತಿದ್ದಾರೆ ಆ್ಯಂಡ್ ಈ ಥರ ಒಂದು ಸಾಂಗ್ ಇದೆ. ಸರ್ ಖಂಡಿತ ಮಾಡೋಣ, ಯಾಕಿಲ್ಲ. ಸೊ ವೆನ್ ವಿ ಡಿಡ್ ದಟ್ ಸಾಂಗ್, ಸೂಪರ್ ಡೂಪರ್ ಹಿಟ್ ಸಾಂಗ್ ದಟ್ ಇಸ್ ಆಲ್ಸೋ ಆ್ಯಂಡ್ ಅದಾದಮೇಲೆ ಅವ್ರು ತುಂಬ ಸಕ್ಸಸ್ಫುಲ್ ಸಿನಿಮಾಗಳು ಮಾಡ್ಕೊಂಡ್ಬಂದರು. ದೆನ್ ವಿ ಗಾಟ್ ದಿಸ್ ಫಿಲ್ಮ್ ಕೇಮ್ ಟು ಮಿ, ಅಧ್ಯಕ್ಷ ಇನ್ ಅಮೇರಿಕಾ. ಆ್ಯಂಡ್ ಶರಣ್ ವಾಸ್ ವೆರಿ ಸ್ಕೆಪ್ಟಿಕಲ್, ನಾನು ಮಾಡ್ತೀನಿ ಇಲ್ಲ ಅಂತ. ಲೈಕ್ ನೀವು ಹೇಳಿದಾಗೆ ಹಿ ವಾಸ್ ದಟ್, ಬಿಕಾಸ್ ನಾವು ಮಾತಾಡಿದಾಗ ವೆನ್ ವಿ ಶೂಟಿಂಗ್ ದ ಫುಲ್ ಫಿಲ್ಮ್ ನಾವು US ಅಲ್ಲಿ ಶೂಟ್ ಮಾಡಿದ್ದು. ಇಸ್ ಲೈಕ್ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ, ಗೊತ್ತಿರಲಿಲ್ಲ ನೀವು ಮಾಡ್ತೀರಾ ಇಲ್ಲ ಅಂತ. ಆ್ಯಂಡ್ Tarun came to me. He told me, Ragini, there is a very interesting film that ನಾನು ಶರಣ್ ಮಾಡ್ತಾ ಇದ್ದೀವಿ, ಈ ಥರ ಇದೆ, ಒಂದ್ಸತಿ ಸಿನಿಮಾ ನೋಡಿ ನೀವು, ನಿಮ್ಗೆ ಹೆಂಗೆ ಅನ್ಸುತ್ತೆ? ನಾನು ಸಿನಿಮಾ ನೋಡಿದೆ, ಇಟ್ಸ್ ಅ ಮಲಯಾಳಂ ರೀಮ್. ನನಗೆ ಇಷ್ಟ ಆಯಿತು ಅಂದರೆ, ಆ್ಯಂಡ್ ಐ ವಾಸ್ ಲೈಕ್, ದಿಸ್ ಫಿಲ್ಮ್ ವಿಲ್ ಮೇಕ್ ನ್ಯೂಸ್ ಬಿಕಾಸ್ ಆಫ್ ದ ಪೇರಿಂಗ್. ದ್ಯಾಟ್ ವಾಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ನಾನು ಶರಣ್ ಫೋನ್ ಮಾಡಿ, ಹಿ ಕಾಲ್ಡ್ ಮೀ, ಈಸ್ ಲೈಕ್, ನಂಗೆ ತುಂಬ ಖುಷಿ ಆಗ್ತಿದೆ ನೀವು ಮಾಡ್ತಿದ್ದೀರಿ. ಸರ್ ಯಾಕಿಲ್ಲ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್ ಫಾರ್ ಮೀ ಆ್ಯಂಡ್ ಯು ಟು ಡೂ. ಆ್ಯಂಡ್ ಯಾರು ಅನ್ಕೊಂಡೇ ಇರಲ್ಲ, ಯಾರು ಯೋಚನೆ ಮಾಡಲ್ಲ ದಟ್ ವಿಲ್ ಬಿ ಅ ಪೇರಿಂಗ್ ಲೈಕ್ ದಿಸ್ ಅಂತ. ಸೊ ಅದೇ ಆಯಿತು ದಟ್ ನಾವು ಸಿನಿಮಾ ಅನೌನ್ಸ್ ಮಾಡಿದ್ವಿ, ಪೂಜೆ ಮುಹೂರ್ತ ಎಲ್ಲ ಮಾಡಿದ್ವಿ. ಎಲ್ರಿಗೂ ಇವರಿಬ್ರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ, ಇಂಥ ಒಂದು ಏನಿರುತ್ತೆ ಪಿಕ್ಚರಲ್ಲಿ. ಆ್ಯಂಡ್ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೌ ಆ್ಯಪ್ಟ್, ನನ್ನ ಕ್ಯಾರೆಕ್ಟರ್ ಎಷ್ಟು ಆ್ಯಪ್ಟ್ ಇದೆ ಸಿನಿಮಾದಲ್ಲಿ, ಅವ್ರ ಕ್ಯಾರೆಕ್ಟರ್ ಎಷ್ಟು ಆ್ಯಪ್ಟ್ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಆಲ್ವೇಸ್ ಅಬೌಟ್ ದ ಫಿಲ್ಮ್, ಇಟ್ಸ್ ಆಲ್ವೇಸ್ ಅಬೌಟ್ ದ ಕ್ಯಾರೆಕ್ಟರ್. ಆ್ಯಂಡ್ ಐ ವಾಂಟ್ ಟು ಗಿವ್ 100% credit to Tarun Sudhir for this, because I had 2-3 meetings with Tarun about the film and about the character. ಅವರಿಂದಾನೇ ಈ ಸಿನಿಮಾ ಮಾಡಿದೆ ನಾನು. ಸೊ ಥ್ಯಾಂಕ್ ಯು Tarun, always. But it's always about the character and it's about the script, it's really not about okay ಒಂದು ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟಾರೇ ಇರಬೇಕು, ಒಂದು ದೊಡ್ಡ ಡೈರೆಕ್ಟರೇ ಇರಬೇಕು. ಎಲ್ಲ ದೊಡ್ಡವರು ಎಲ್ಲ ಒಂದು ಚಿಕ್ಕ ಜಾಗದಿಂದ ಸ್ಟಾರ್ಟ್ ಮಾಡ್ತಾರಲ್ಲ. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ದ ಸಕ್ಸಸ್ ದಟ್ ಮೇಕ್ಸ್ ಯು ಬಿಗ್, ಇಟ್ಸ್ ಅಬೌಟ್ ದ ಜರ್ನಿ. ನನಗೆ ಇವಾಗ ಯಾರಾದರೂ ಸೂಪರ್ ಸ್ಟಾರ್ ಕರೆದ್ರೆ ಯಾಕೆ ಕರೀತಾರೆ ಅಂದರೆ, ನಾಟ್ ಬಿಕಾಸ್ ಪ್ರತಿಯೊಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತ ಇಲ್ಲ, ಬಟ್ ವಿಲ್ ಕಾಲ್ ಮೀ Ragini Dwivedi because ನಾನು ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. I've kept patience, I've worked hard, I've seen successes, I've seen failures. So it's about the journey that makes you a star or a superstar. It's really not about the film. Every Friday it changes ಅಲ್ಲ ಮ್ಯಾಮ್. ಓಕೆ, ಇಲ್ಲಿ ಕನ್ನಡದಲ್ಲಿ ಸಕ್ಸಸ್ ಆಗ್ತಾ ಇದ್ದಂಗೆ ನಿಮಗೆ ಬೇರೆ ಭಾಷೆಯಿಂದನೂ ಆಫರ್ಸ್ ಬರ್ತಾ ಹೋಗುತ್ತೆ. ಸೊ ಮಲಯಾಳಮಲ್ಲಿ ಫಸ್ಟ್ ಮೂವಿನೇ ಕಂದಹಾರ ಅಂತ
ಮೋಹನ್ ಲಾಲ್ ಸರ್ ಜೊತೆ ಸಿಗುತ್ತೆ. ಸೊ ಅದರಲ್ಲಿ ಅಮಿತಾಬ್ ಬಚ್ಚನ್ ಸರ್ ಇರ್ತಾರೆ, ನಮ್ಮ ಕನ್ನಡದವರು ಸುಮಲತಾ ಮ್ಯಾಮ್ ಕೂಡ ಇರ್ತಾರೆ. ಸೊ ಅವ್ರ ಜೊತೆ ನಿಮ್ದು ಸ್ಕ್ರೀನ್ ಸ್ಪೇಸ್ ಇತ್ತಾ, ಹೆಂಗಿತ್ತು ಅದು ಅನುಭವ? ಫಸ್ಟ್ ಮಲಯಾಳಂ ಮೂವಿ. My first Malayalam movie was a beautiful experience. ಅಂದ್ರೆ ಒಂದು ಆಕ್ಟರ್ಗೆ ಒಂದು ದೊಡ್ಡ ಅವಾರ್ಡ್ ಸಿಗ್ದಂಗೆ, ರೆಕಗ್ನಿಷನ್ ಸಿಗ್ದಂಗೆ, ವೆನ್ ಬೇರೆ ಭಾಷೆದಲ್ಲಿ ಯು ಗೆಟ್ ಅಪ್ರೋಚ್ಡ್ ಬೈ ಅ ಬಿಗ್ ಟೀಮ್. ನಾಟ್ ಜಸ್ಟ್ ಲಾಲ್ ಸರ್ ಬಟ್ ಡೈರೆಕ್ಟರ್ ಆಲ್ಸೋ ಮೇಜರ್ ರವಿ ವಾಸ್ ಅ ವೆರಿ ಬಿಗ್ ಡೈರೆಕ್ಟರ್. ಪ್ರೊಡಕ್ಷನ್ ತುಂಬಾ ದೊಡ್ಡ ಪ್ರೊಡಕ್ಷನ್ ಇತ್ತು. ಅಂಡ್ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ದಟ್ ಅಮಿತಾಬ್ ಸರ್ ಇರ್ತಾರೆ ಸಿನಿಮಾದಲ್ಲಿ ಅಂತ. ನಾನು ಸೆಟ್ಟಿಗೆ ಹೋಗಿದ್ದೀನಿ, ಲಾಲ್ ಸರ್ ಮೀಟ್ ಮಾಡಿದೆ. ಆಕ್ಚುಲಿ ಅವತ್ತು ನನ್ನ ಶೂಟಿಂಗ್ ಇರಲಿಲ್ಲ, ಊಟಿಯಲ್ಲಿ ಫುಲ್ ಫಿಲ್ಮ್ ಶೂಟ್ ಆಗಿರೋದು. ಫಸ್ಟ್ ಡೇ ಹೋದಾಗ ನಾನು ಮತ್ತೆ ಅಪ್ಪ ಹೋಗಿದ್ವಿ, ಬಿಕಾಸ್ ಮೇಜರ್ ರವಿ ವಾಸ್ ಮೈ ಫಾದರ್ಸ್ ವೆರಿ ಗುಡ್ ಫ್ರೆಂಡ್. ಅವರು ಕೂಡ ಆರ್ಮಿ ಅವರು. ಅಂಡ್ ಲಾಲ್ ಸರ್ದು ತುಂಬಾ ಇಂಟೆನ್ಸ್ ಕನೆಕ್ಷನ್ ಇದೆ ವಿತ್ ದ ಆರ್ಮಿ. ಸೊ ಫಸ್ಟ್ ದಿನ ಸೆಟ್ಟಿಗೆ ಹೋದಾಗ ಗಣೇಶ್ ವೆಂಕಟರಾಮನ್ ಅಂಡ್ ಲಾಲ್ ಸರ್ ವಾಸ್ ಶೂಟಿಂಗ್. ಅಂಡ್ ತುಂಬಾ ಕ್ರೌಡೆಡ್. ಹೋಗಿದ್ವಿ ಅವ್ರಿಗೆ ಮೀಟ್ ಮಾಡಕ್ಕೆ. ಅವತ್ತೆ ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. I still remember the most fun shooting I've had ever, because Ooty is a beautiful hill station. School time ಅಲ್ಲಿ ಒಂದ್ಸತಿ ಸ್ಕೂಲ್ ಟ್ರಿಪ್ ಹೋಗಿದ್ವಿ ನಾವು ಊಟಿಗೆ. 2 days 3 days ಆ ತರ ಒಂದು ಟ್ರಿಪ್ ಹೋಗಿದ್ವಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಮೆಮರೀಸ್ ಆಫ್ ಊಟಿ, ಬಿಕಾಸ್ ಸ್ಕೂಲ್ ಟ್ರಿಪ್ಸ್ ಅಲ್ಲಿ ಯು ಕಾಂಟ್ ಸಿ ಎನಿಥಿಂಗ್. ಇಟ್ಸ್ ಒಂದು ಐಟನರಿ ತರ ಇರುತ್ತೆ. ಸೊ ನೆಕ್ಸ್ಟ್ ಕಟ್ ಮಾಡಿದ್ರೆ ಐ ಆಮ್ ಶೂಟಿಂಗ್ ಅ ಫಿಲ್ಮ್ ಇನ್ ಊಟಿ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಮಿ. ಅಲ್ಲಿ ಹೋದ್ರೆ ಇಷ್ಟು ಕ್ರೌಡು, ಲಾಲ್ ಸರ್ ಫ್ಯಾನ್ಸು, ಅದು ಇದು. ಐ ಮೆಟ್ ಲಾಲ್ ಸರ್ ಫಾರ್ ದ ಫಸ್ಟ್ ಟೈಮ್. Again, one of the most humble people you can meet. ಬಂದು ಕಮ್ಮ ಸಿಟ್ ಮಾ ಅಪ್ಪ ಕೂರ್ಸಿದ್ರು, ನನ್ ಕೂರ್ಸಿದ್ರು, ಮಾತಾಡ್ತದ 10 ನಿಮಿಷದಲ್ಲಿ ಕಂಫರ್ಟಬಲ್ ಆಗ್ಬಿಟ್ವಿ ನಾವು. ಹೀಸ್ ದಟ್ ಹಿಲ್ ಮೇಕ್ ಯು ಸೋ ಕಂಫರ್ಟಬಲ್ ದಟ್ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ನಿಮ್ಗೆ ಅನ್ಸುತ್ತೆ 10 ವರ್ಷ ಆಯ್ತು ತುಂಬಾ ಒಳ್ಳೆ ಫ್ರೆಂಡ್ಸ್ ಹಿಂಗಿದ್ವಿ ಅಂತ. ದೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಸಡನ್ಲಿ. ಅವರು ಐ ಥಿಂಕ್ ಇಸ್ ಬೆನ್ಸ್ ಯಾವ್ದೋ ಒಂದು ವೆಹಿಕಲ್, ವೈಟ್ ಕಲರ್, ಸ್ಟ್ಯಾಂಡಿಂಗ್ there. First he said, ಅಮ್ಮಮ್ಮ ನೀನ್ ಹೋಗು ಗಾಡಿಯಲ್ಲಿ. So he made me sit inside the vehicle. It was raining. All these people were standing, under umbrellas. It really goes to show the kind of stardom that they have. Avaga gottagate one person stardom. And then next day set ಹೋಗ್ತಾ ಇದೀನಿ. I'm seeing Amitabh sir sitting over there on the set. ನನಗೆ ಶಾಕ್. ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಥವಾ ನಿಜವಾಗ್ಲೂ ಅಮಿತಾಬ್ ಬಚ್ಚನ್ ಸಿಟ್ಟಿಂಗ್ ಇನ್ ಫ್ರಂಟ್.